ಅರುಣಾಚಲೇಶ್ವರ ಹರ್ಬಲ್ ಕೇರ್ ಅರ್ಪಿಸುವ ದೈವಿಕ ಚಿಕಿತ್ಸೆ. ನಮ್ಮ ಪೂರ್ವಜರು ಎನ್ನುವರು ನಮ್ಮ ಜೀವನಾಧಾರವನ್ನು ಹಂತ ಹಂತವಾಗಿ ಕಟ್ಟಿದವರು. ಅವರ ಕಾಲದಲ್ಲಿ ಕಲೆ, ವ್ಯವಸಾಯ, ಸಂಪ್ರದಾಯ ಹೀಗೆ ಎಲ್ಲ ವಲಯದಲ್ಲೂ ಉನ್ನತವಾಗಿ ಬೆಳೆದವರು. ಅದರಿಂದಾಗಿಯೇ ಅವರು ಸಂತೋಷವಾಗಿ, ಮನಃಶಾಂತಿಯ ಜೊತೆಗೆ ಆರೋಗ್ಯವಂತರಾಗಿ ದೀರ್ಘ ಆಯಸ್ಸಿಂದಲೂ ಜೀವಿಸುತ್ತಿದ್ದರು. ಆದರೆ ಇಂದಿನ ನಮ್ಮ ಜೀವನ ಶೈಲಿಯನ್ನು ನಾವು ಗಮನಿಸಿ ನೋಡಿದರೆ ಇದರಿಂದ ನಮಗಾದ ನಷ್ಟವನ್ನು ನಾವು ಗಮನಿಸಬಹುದು. ನಾವು ತಿನ್ನುವ ಆಹಾರ, ವಾಸ ಮಾಡುವ ವಾಸಸ್ಥಾನ ಇದೆಲ್ಲದರ ಕಾರಣದಿಂದಾಗಿ ಇಂದು ನಾವು ಆರೋಗ್ಯಹೀನರಾಗಿ ಕಡಿಮೆ ಆಯಸ್ಸಿನ ಜೀವನವನ್ನು ನಡೆಸುವವರಾಗಿ, ನಮ್ಮ ದೇಹದಲ್ಲಿ ಅನಾರೋಗ್ಯ ಎನ್ನುವುದು ವಾಯು ಮಾಲಿನ್ಯದಿಂದಾಗಿ, ಪಿತ್ತ ಎನ್ನುವುದು ಅಗ್ನಿಯಿಂದ ಉಂಟಾಗುವ 4 ಬಗೆಯ ರೋಗಗಳು, ಕಫ ಎನ್ನುವುದು ನೀರಿನಿಂದ ಉಂಟಾಗುವ 96 ಬಗೆಯ ರೋಗಗಳು ಎಂದು ಹಿಂದಿನ ಋಷಿಮುನಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾಟಿ ಔಷಧವು ಇಂತಹ ವಿಷಯದಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಈ ನಮ್ಮ ದೇಹದಲ್ಲಿ ಪ್ರಾಣವನ್ನು ಉಳಿಸಿಕೊಳ್ಳಲು ಕಾಡಲ್ಲಿ ಬೆಳೆಯುವ ಔಷಧಗಳು, ನಾವು ಸೇವಿಸುವ ಆಹಾರ ಇವುಗಳೇ ಪರಿಹಾರ. ಆಹಾರವೇ ಔಷಧ, ಔಷಧವೇ ಆಹಾರ ಎನ್ನುವುದು ಸತ್ಯ. ಈ ಬಗೆಯಲ್ಲಿ ನಾಟಿ ಔಷಧಕ್ಕೆ ಇದು ಅಡಿಪಾಯವಾಗಿದೆ. ರೋಗಕ್ಕೆ ಔಷಧಿಯನ್ನು ಕೊಡುವ ಬದಲು ರೋಗದ ಹಿಂದಿರುವ ಕಾರಣವನ್ನು ತಿಳಿದು ಚಿಕಿತ್ಸೆಯನ್ನು ನೀಡುವುದು ನಾಟಿ ಔಷಧಿಯ ವಿಶೇಷತೆ. ಆ ರೀತಿಯಾಗಿ 3 ತಲೆಮಾರಿನಿಂದ ಪರಂಪರೆಯಾಗಿ ನಾಟಿ ಚಿಕಿತ್ಸೆ ನೀಡುವ ಅನುಭವವುಳ್ಳ ನಾಟಿ ವಿದ್ಯೆಯ ಕುಟುಂಬಕ್ಕೆ ಸೇರಿದ ವೈದ್ಯರತ್ನ ಲಯನ್ ಎಂ ಪಳನಿ ಹಲವು ಬಿರುದುಗಳನ್ನು ಪಡೆದು ಆಶಾಜ್ಯೋತಿಯಾಗಿ ಬೆಳಗುತ್ತಿದ್ದಾರೆ. ಅವರ ದೈವಿಕ ನಾಟಿ ಚಿಕಿತ್ಸೆಯ ಸಹಾಯದಿಂದ ಲಾಭ ಪಡೆದ ರೋಗಿಗಳು ಲಕ್ಷಾಂತರ ಜನರು. ರೋಗಿಗಳಿಗೆ ಏನು ರೋಗ ಎಂದು ಕೇಳದೆ ನಾಡಿ ಹಿಡಿಯುವ ಮುಖಾಂತರ ರೋಗವನ್ನು ಕಂಡುಹಿಡಿದು ಋಷಿಗಳ ಹಾಗೆ ಚಿಕಿತ್ಸೆ ನೀಡುವಲ್ಲಿ ಪಂಡಿತರು. ಅದರಿಂದಾಗಿಯೇ ಶ್ರೀ ಅರುಣಾಚಲೇಶ್ವರ ಹರ್ಬಲ್ ಕೇರ್ ಅರ್ಪಿಸುವ ದೈವಿಕ ಔಷಧ. ಕೇಳ್ಪಟ್ಟಿದ್ದೀವಿ. ನಮಸ್ಕಾರ. ಶ್ರೀ ಅರುಣಾಚಲೇಶ್ವರ ಹರ್ಬಲ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಆಯುರ್ವೇದಿಕ ಆಸ್ಪತ್ರೆ. ಮಕ್ಕಳೇ ಇಲ್ಲದೆ ಇರೋ ಜನರಿಗೆ ಮಕ್ಕಳ ಭಾಗ್ಯ ಕಲ್ಪಿಸಿಕೊಟ್ಟಿರೋ ದ ಫೇಮಸ್ ಡಾಕ್ಟರ್ ಎಂ ಪಳನಿ ಅವರು ನಮ್ ಜೊತೆ ಇದ್ದಾರೆ. ಅವರೀಗ ಬಂದು ಸಂತಾನೋತ್ಪತ್ತಿ ಸಮಸ್ಯೆ, ಹೆಣ್ಮಕ್ಳಿಗೆ ಯಾವ ರೀತಿ ತೊಂದರೆ ಇದೆ, ಅದಕ್ಕೆಲ್ಲ ಏನ್ ಪರಿಹಾರ ಇದೆ ಅಂತ ಡಾಕ್ಟರ್ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರಗಳು ಎಲ್ಲ ನಮ್ಮ ದೂರದರ್ಶನ ವೀಕ್ಷಕರಿಗೆ. ಶ್ರೀ ಅರುಣಾಚಲ ಹರ್ಬಲ್ ಕೇರ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಆಸ್ಪತ್ರೆಗಳು ತಮಿಳುನಾಡು, ಆಂಧ್ರ, ಕರ್ನಾಟಕ, ಕೇರಳ ಎಲ್ಲ ಪ್ರದೇಶಗಳಲ್ಲೂ ವಿದೇಶಗಳಲ್ಲೂ ನಮ್ಮ ಚಿಕಿತ್ಸೆಗಳನ್ನು ತೀವ್ರವಾಗಿ ನಡೀತಾ ಇದೆ. ಈ ಕಾರ್ಯಕ್ರಮದ ಮೂಲಕ ನಾನು ನಿಮಗೆ ತಿಳಿಸಲು ಪಡುವುದು ಏನಂದ್ರೆ, ಮಕ್ಕಳು ಇಲ್ಲದೆ ಇರೋದು, ಈ ಮಕ್ಕಳು ಭಾಗ್ಯ ಅನ್ನೋದು ಒಂದು ದೊಡ್ಡ ವಿಷಯ, ದೊಡ್ಡ ವರ. ಮಗು ಎಂಬುದೇ ಒಂದು ದೊಡ್ಡ ವರ. ಲಕ್ಷಗಟ್ಟಲೆ ಮಗುಗೋಸ್ಕರ ಖರ್ಚನ್ನು ಮಾಡಿ ಮನಸ್ಸಲ್ಲಿ ನೊಂದು, ಮನಸ್ಸಿನ ಒತ್ತಡ, ಈ ಚಿಂತೆಯಲ್ಲೇ ದಂಪತಿಗಳು ಎಲ್ಲಪ್ಪ ನಮಗೆ ಮಗು ಆಗುತ್ತೋ ಇಲ್ವೋ ಅನ್ನೋ ದುಃಖದಲ್ಲೇ ಇರ್ತೀರಾ. ಅದಕ್ಕೊಂದು ಫುಲ್ ಸ್ಟಾಪ್ ಇಡೋದಕ್ಕೋಸ್ಕರನೇ ನಿಮಗೆ ಬಂದು ಈ ಕಾರ್ಯಕ್ರಮದ ಮೂಲಕ ತಿಳಿಸೋಣ ಅಂತ ಇದ್ದೀವಿ. ದಯವಿಟ್ಟು ಈ ಕಾರ್ಯಕ್ರಮ ಅರ್ಧ ಗಂಟೆ ಕಾರ್ಯಕ್ರಮ, ಒಂದು ಹಾಫ್ ಅನ್ ಅವರು ಯಾವ ಚಾನಲ್ನೂ ಬದಲಾಯಿಸದೆ ಈ ಕಾರ್ಯಕ್ರಮವನ್ನು ನೋಡಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಮಗು ಭಾಗ್ಯ ಇಲ್ದೇನೆ ಮನನೊಂದಿರುವ ದಂಪತಿಗಳಿಗೆ ನಮ್ಮ ಅರುಣಾಚಲ ಹರ್ಬಲ್ ಕೇರ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಓದಿದ BSMS, BAMS ಡಾಕ್ಟರ್ಗಳನ್ನ ಇಟ್ಕೊಂಡು ಚಿಕಿತ್ಸೆಗಳನ್ನ ಕೊಟ್ಟು ನಿಭಾಯಿಸಲು ನೀವು ಚಿಕಿತ್ಸೆ ತಗೊಂಡ್ರೆ ಖಂಡಿತವಾಗೂ ನಿಮಗೆ ಮಕ್ಕಳ ಭಾಗ್ಯ ಸಿಕ್ಕೇ ಸಿಗತ್ತೆ. ನೀವು ಕುಟುಂಬದ ಜೊತೆಗೆ, ನಿಮ್ಮ ಮಾವ, ಅತ್ತೆ, ತಂದೆ, ತಾಯಿ ಜೊತೆಗೆ, ಕುಟುಂಬದ ಜೊತೆ ಸಂತೋಷವಾಗಿ, ಮಗು ಜೊತೆಗೆ ಸಂತೋಷವಾಗಿ ಇರಬಹುದು. ಈ ಅರ್ಧ ಗಂಟೆ ಪ್ರೋಗ್ರಾಂ ಮಾತ್ರ ನಿಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಎಲ್ರಿಗೂ ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ನೈಸರ್ಗಿಕ ಚಿಕಿತ್ಸೆಯಲ್ಲಿ ಇವತ್ತಿನ ಮೊದಲನೇ ವಿಷಯ ಬಂದು ಹೆಣ್ಮಕ್ಳಿಗೆ ಉಂಟಾಗುವ ಋತುಚಕ್ರ ಸಮಸ್ಯೆ. ಋತುಚಕ್ರ ಸಮಸ್ಯೆಯಿಂದ ತುಂಬಾ ಸಮಸ್ಯೆಗಳು ಉಂಟಾಗುತ್ತೆ. ಈಗ ನಮಗೆ ಋತುಕ್ರಮದ ಬಗ್ಗೆ ತಿಳಿಸ್ಕೊಡಿ. ಋತುಕ್ರಮ ಅನ್ನೋದು ಹೆಣ್ಣು ಮಕ್ಕಳಿಗೆ ಸಮಸ್ಯೆಯಾಗಿದೆ. ಈ ಸಮಸ್ಯೆದಿಂದ ಹೆಣ್ಣುಮಕ್ಕಳು ತುಂಬಾ ನೋವು ಪಡ್ತಾರೆ. ಈ ಋತುಕ್ರಮದಿಂದ ಏನೇನು ಸಮಸ್ಯೆ ಬರೋದಾಗತ್ತೆ ಅಂದ್ರೆ, ಮೊದಲು ಮಗು ಭಾಗ್ಯ ಮುಂದಕ್ಕೆ ಹೋಗುತ್ತೆ. ಮಕ್ಕಳ ಭಾಗ್ಯಕ್ಕೆ ಹೆಣ್ಮಕ್ಳಿಗೆ ಏನ್ ಅವಶ್ಯಕತೆ ಇದೆ ಅಂದ್ರೆ, ಪ್ರತಿ ತಿಂಗಳು ಋತುಚಕ್ರ ಸರಿಯಾಗಬೇಕು. ಮಂತ್ಲಿ ಪೀರಿಯಡ್ಸ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ 28 ದಿವಸಕ್ಕಾಗತ್ತೆ ಹೆಣ್ಮಕ್ಳಿಗೆ. ತುಂಬಾ ಹೆಣ್ಮಕ್ಳಿಗೆ 29 ದಿವಸಕ್ಕೆ ಆಗ್ಬಿಡುತ್ತೆ ಪೀರಿಯಡ್ಸ್. 28 ದಿವಸಕ್ಕೂ ಆಗುತ್ತೆ, ಕೆಲವರಿಗೆ 30 ದಿವಸ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ, ಇವತ್ತು ಜನವರಿ 5ನೇ ತಾರೀಕು, ಮುಂದಿನ ಪೀರಿಯಡ್ಸ್ ನೋಡಿದ್ರೆ ಫೆಬ್ರವರಿ 5ನೇ ತಾರೀಕು. ತಿಂಗಳಿಗೆ ಒಂದೇ ಸಲಾನೆ.
ಪೌರ್ಣಮಿ ಹೇಗೆ ಬಂದು ಹೋಗುತ್ತೋ, ಅಮಾವಾಸ್ಯೆ ಹೇಗೆ ಬಂದು ಹೋಗುತ್ತೋ, ಋತುಚಕ್ರನೂ ಹಾಗೆ ನಡೆಯೋದು. 29 ದಿವಸ ಆಗತ್ತೆ ಅಂದ್ರೆ ಹೆಣ್ಮಕ್ಳಿಗೆ ಮೆನ್ಸಸ್ ಬಂದ್ಬಿಡುತ್ತೆ. ಹೀಗೆ ಎಲ್ಲಾ ಹೆಣ್ಮಕ್ಳಿಗೂ ಆಗತ್ತಾ ಅಂತ ನೋಡಕ್ ಹೋದ್ರೆ ಖಂಡಿತ ಆತರ ಆಗೋದಿಲ್ಲ. ಆ ಕಾಲದಲ್ಲಿ ನೋಡಿದ್ರೆ ಋತುಚಕ್ರನ ಎಲ್ರೂ ಕ್ಯಾಲೆಂಡರಲ್ಲಿ ನೋಟ್ ಮಾಡಿ ಇಟ್ಟಿರೋರು, ದಿನಾಂಕನ. ಆ ದಿನದ ಪ್ರಕಾರ ಮೆನ್ಸಸ್ ಆಗ್ಬಿಡ್ತಾ ಇತ್ತು. ಈಗಿರೋ ಹೆಣ್ಮಕ್ಳಿಗೆಲ್ಲ ಅದೊಂದು ದೊಡ್ಡ ಸಮಸ್ಯೆ ಆಗೋಗಿದೆ. ಋತುಚಕ್ರದಲ್ಲಿ ಬರುವಂತ ಸಮಸ್ಯೆಗಳು ಏನು ಅಂತ ನೋಡಕ್ ಹೋದ್ರೆ, ಋತುಚಕ್ರ ಅವ್ರಿಗೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ದೇಹದಲ್ಲಿ ತುಂಬಾ ಸಮಸ್ಯೆಗಳಾಗತ್ತೆ. ಮೊದಲನೇ ಸಮಸ್ಯೆ ಏನಂದ್ರೆ, ಹೆಣ್ಮಕ್ಳಿಗೆ ನೀರಿನ ಗುಳ್ಳೆ ಜಾಸ್ತಿ ಆಗತ್ತೆ. PCOD ಅಂತ ಹೇಳ್ಬೋದು. PCOD ಅಂದ್ರೆ ಏನಂತ ಗೊತ್ತಾ? ನೀರ್ಗುಳ್ಳೆಗಳು. ನೀರ್ಗುಳ್ಳೆ ಅಂದ್ರೆ ಈ ಬೆಂಕಿ ಬಂದು ನಮ್ಮ ಕೈ ಮೇಲ್ ಬಿತ್ತು ಅಂದ್ರೆ, ಕೈ ಮೇಲ್ ಬಿದ್ದಿದ್ದ ಜಾಗ ನೋಡಿದ್ರೆ ಅದೇನಾಗತ್ತೆ ಅಂದ್ರೆ ಬಬಲ್ಸ್ ತರ ಉಪ್ಕೊಳ್ಳುತ್ತೆ. ಅದನ್ನ ಚುಚ್ಚಿ ನಾವು ನೀರನ್ನ ಹೊರಗೆ ತೆಗಿತೀವಲ್ಲ, ಆ ತರಾನೇ ಈ ನೀರ್ಗುಳ್ಳೆನು. ಮಕ್ಕಳ ಜೊತೆ ಜೀವನ ಮಾಡ್ಬೇಕೆಂಬ ಆಸೆ ಪಟ್ಟು ಮಕ್ಕಳೇ ಇಲ್ದೆ ಇರೋ ದಂಪತಿಗಳೇ, ಚಿಂತೆ ಬಿಡಿ. ಮಕ್ಕಳ ಭಾಗ್ಯ ಪಡೆಯಲು ಒಂದೇ ಒಂದು ಪರಿಹಾರ ಏನಂದ್ರೆ ಅದು ಒಂದೇ ಜಾಗ, ಶ್ರೀ ಅರುಣಾಚಲೇಶ್ವರ ಹರ್ಬಲ್ ಕೇರ್ ಪ್ರೈವೇಟ್ ಲಿಮಿಟೆಡ್. ಮಕ್ಕಳ ಭಾಗ್ಯ ಇಲ್ದೆ ಇರೋ ಹೆಣ್ಣು ಮಕ್ಕಳಿಗೆ ಒಂದೇ ಪರಿಹಾರ: ಮುಟ್ಟಿನ ಅಸ್ವಸ್ಥತೆ, ಗರ್ಭಕೋಶ ಸಮಸ್ಯೆಗಳು, ಸ್ತನ ಬೆಳವಣಿಗೆಯ ಕೊರತೆ, ಫಾಲೋಪಿಯನ್ ಟ್ಯೂಬ್ ಸಮಸ್ಯೆಗಳು, ಗರ್ಭಕೋಶದಲ್ಲಿ ಗಡ್ಡೆಗಳು, PCODಯಲ್ಲಿ ನೀರಿನ ಸಮಸ್ಯೆ, ಫೈಬ್ರಾಯ್ಡ್ ಅನ್ನೋ ಗಡ್ಡೆಗಳು, ಚಾಕ್ಲೇಟ್ ಗುಳ್ಳೆಗಳು, ಯೋನಿ ಡಿಸ್ಚಾರ್ಜ್, ಥೈರಾಯ್ಡ್, ಹೆಚ್ಚಿನ ರಕ್ತಸ್ರಾವ, ಹೊಟ್ಟೆ ನೋವು, ಬೆನ್ನೋವು, ಗರ್ಭಕೋಶದಲ್ಲಿ ಕ್ರಿಮಿಗಳು, ತೂಕ ಕಡಿಮೆಯಾಗುವುದು, ತೂಕ ಹೆಚ್ಚಾಗುವುದು, ಗರ್ಭಕೋಶ ಚಿಕ್ಕದಾಗಿರುವುದು, ತಡವಾಗಿ ಪ್ರೌಢಾವಸ್ಥೆ, ಕಡಿಮೆ ರಕ್ತ ಪ್ರಮಾಣ, ಮಾನಸಿಕ ಒತ್ತಡ, ಈ ತರ ಹೆಣ್ಣು ಮಕ್ಕಳ ಸಮಸ್ಯೆಗಳಿಗೆ ಮಕ್ಕಳ ಭಾಗ್ಯ ಪಡೆಯಲು ಒಂದೇ ಒಂದು ಪರಿಹಾರ ನಮ್ಮ ಅರುಣಾಚಲೇಶ್ವರ ಹರ್ಬಲ್ ಕೇರ್. ಗಂಡಸರ ವೀರ್ಯಾಣು ಸಮಸ್ಯೆಗಳಿಗೆ ಕಾರಣ ಏನಂದ್ರೆ ಜೈವಿಕ ಅಣುಗಳು, ವೀರ್ಯಾಣು ಅಣುಗಳ ಸಮಸ್ಯೆ, ವೀರ್ಯಾಣುಗಳ ಕೌಂಟ್ 0, ಮೂತ್ರಕೋಶದಲ್ಲಿ ಅಡೆತಡೆ, ವೆರಿಕೋಸ್, ಹಾರ್ಮೋನ್ ಸಮಸ್ಯೆ, ನೀರುಗುಳ್ಳೆ ರೋಗದಿಂದ ಬರುವ ಸಮಸ್ಯೆಗಳು, ನರ ಅಸ್ವಸ್ಥತೆ, ಕುಡಿಯುವ ಅಭ್ಯಾಸ, ಸಿಗರೆಟ್ ಸೇದುವುದು, ಮಾನಸಿಕ ಒತ್ತಡ, ಈ ತರ ಸಮಸ್ಯೆಗಳಿಂದ ಬಳಲುತ್ತಿರುವ ಗಂಡಸರಿಗೆ ಮಕ್ಕಳ ಭಾಗ್ಯ ಪಡೆಯಲು ಒಂದೇ ಒಂದು ಪರಿಹಾರ. ಸಾವಿರಾರು ಜನರಿಗೆ ಮಕ್ಕಳ ಭಾಗ್ಯ ಕರುಣಿಸಿದ ಅದೃಷ್ಟವಾದ ಕೈ ನಿಮ್ಮ ವೈದ್ಯರಾದ ಲಯನ್ ಡಾಕ್ಟರ್ ಎಂ ಪಳನಿ. ಸಂಪರ್ಕಿಸಬೇಕಾದ ವಿಳಾಸ: ಗ್ರ್ಯಾಂಡ್ ಮೆಜೆಸ್ಟಿಕ್ ಮಾಲ್, ನಂಬರ್ 12, ಸೆಕೆಂಡ್ ಕ್ರಾಸ್, ಫಸ್ಟ್ ಫ್ಲೋರ್, ಆಫೀಸ್ ನಂಬರ್ 6, ಆಪೋಸಿಟ್ ಗುಬ್ಬಿ ವೀರಣ್ಣ ಥಿಯೇಟರ್, ಗಾಂಧಿನಗರ, ನಿಯರ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್, ಬೆಂಗಳೂರು 560009. ಮೊಬೈಲ್ ಸಂಖ್ಯೆ 9760056006 7026000076. ಆ ನೀರ್ಗುಳ್ಳೆ ಹೆಣ್ಮಕ್ಳಿಗೆ ಬರುತ್ತೆ. ಯಾರಿಗ್ ಬರುತ್ತೆ? ಋತುಚಕ್ರ ಸರಿಯಾಗಿ ಬರ್ದೇವ್ರವ್ರಿಗೆ ಬರುತ್ತೆ. ಎರಡನೇದಾಗಿ ಹೆಣ್ಮಕ್ಳಿಗೆ ಅಧಿಕವಾಗಿ ರಕ್ತಸ್ರಾವ ಆಗಬೇಕು. ನಾರ್ಮಲ್ ಆಗಿ ಹೆಣ್ಮಕ್ಳಿಗೆ ಹೇಳ್ಬೇಕು ಅಂದ್ರೆ 4 days 5 days ಆದ್ರೆ ತುಂಬಾ ಒಳ್ಳೇದು. ಆದ್ರೆ ಈ ಕಾಲದ ಹೆಣ್ಮಕ್ಳಿಗೆಲ್ಲ ರಕ್ತಸ್ರಾವ ಒಳ್ಳೇದಾ? 5 ದಿವಸದವರೆಗೂ ಬಂದ್ರೆ ಒಳ್ಳೇದು. ಅದಕ್ಕಿಂತ ಮೇಲ್ ಬಂದ್ರೆ ಓವರ್ ಬ್ಲೀಡಿಂಗ್ ಅಂತ ಹೇಳ್ತಾರೆ. ಅದು ಹಾಕೂಡುದು. ಓವರ್ ಬ್ಲೀಡಿಂಗ್ ಇಂದ ಏನಾಗತ್ತೆ ಅಂದ್ರೆ ಕೈಕಾಲು ಸುಸ್ತಾಗತ್ತೆ. ಅದು ಆ ನೀರ್ಗುಳ್ಳೆಯಿಂದಾನೆ. ಹಂಗಾಗಿ ಹೆಣ್ಮಕ್ಳಿಗೆ ನೋಡೋದಾದ್ರೆ 4 ದಿನ 5 ದಿನ ಹೆಣ್ಮಕ್ಳಿಗೆ ಮೆನ್ಸಸ್ ಬಂದ್ರೆ ಪರವಾಗಿಲ್ಲ. ಅದು ಬಿಟ್ಟು 7 ದಿನ 8 ದಿನ 10 ದಿನ ತಿಂಗಳಾಗೆ ಡ್ರಾಪ್ ಆಗಿ ಹೋಗ್ತಾ ಇದೆ ಅಂದ್ರೆ ಅವ್ರಿಗೇನೆ ಸಮಸ್ಯೆ ಆಗೋದು. ಅದಕ್ಕೆ ಮೇನ್ ಕಾರಣ ನೀರ್ಗುಳ್ಳೆನೆ. ಈ ಋತುಕ್ರಮ ಯಾಕೆ ಸರಿಯಾಗಿ ಆಗಲ್ಲ ಅಂದ್ರೆ ಅದಕ್ಕೇನ್ ಕಾರಣ? ಈ ಋತುಕ್ರಮ ಯಾಕೆ ಮುಂದೆ ಹೋಗುತ್ತೆ ಅಂದ್ರೆ ಮೊದಲನೇ ಕಾರಣಗಳು ನಮ್ಮ ಕಲ್ಚರ್, ಈಗ ಇರೋ ಸಂಸ್ಕೃತಿನೇ. ನಮ್ಮ ಸಂಪ್ರದಾಯ ಬದಲಾಯ್ತು, ನಮ್ಮ ಸಂಸ್ಕೃತಿನೂ ಬದಲಾಯ್ತು, ಆಹಾರ ಪದ್ಧತಿನೂ ಬದಲಾಯ್ತು. ನಾವು ಚೆನ್ನಾಗಿರ್ಬೇಕು, ತುಂಬಾ ಸ್ಲಿಮ್ ಆಗಿರ್ಬೇಕು, ನೋಡೋದಿಕ್ಕೆ ಹೆಣ್ಣು ತುಂಬಾ ಸುಂದರವಾಗಿರ್ಬೇಕು ಹಾಗಂತ ಅನ್ಕೊಂತಾರೆ. ಅದಕ್ಕೇನ್ ಮಾಡ್ತಾರೆ ಅಂದ್ರೆ ತೂಕ ಜಾಸ್ತಿ ಆಗ್ಬಾರ್ದು, ವೆಯ್ಟು ಇನ್ಕ್ರೀಸ್ ಆಗ್ಬಾರ್ದು ಅಂತ ಡಯಟ್ ಮೇಂಟೈನ್ ಮಾಡ್ತಾರೆ. ಡಯಟ್ ಮೇಂಟೈನ್ ಮಾಡ್ಬೇಕಾದ್ರೆ ಏನಾಗತ್ತೆ ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ, ಕೆಲವ್ರಿಗೆ ಈ ಮಾತ್ರೆಗಳನ್ನು ಹಾಕೊಂಡು ಸಣ್ಣ ಆಗ್ತಾರಲ್ಲ ಆ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದೀನಿ, ಅಂತವ್ರಿಗೆ ಈ ಋತು ಸಮಸ್ಯೆ ಬಂದೇ ಬರುತ್ತೆ. ಇದೆಲ್ಲ ಅವ್ರಿಗೆ ಏನ್ ಮಾಡತ್ತೆ ಅಂದ್ರೆ ಗರ್ಭಕೋಶದಲ್ಲಿ ಅವ್ರಿಗೆ ಇನ್ಫೆಕ್ಷನ್ ಆಗಿ ನೀರ್ಗುಳ್ಳೆ ಬರಕ್ಕೆ ಶುರು ಆಗತ್ತೆ. ಇದರಿಂದ ಏನಾಗತ್ತೆ ಅಂದ್ರೆ ಮಕ್ಕಳಾಗೋ ಭಾಗ್ಯ ಮುಂದೆ ಹೋಗುತ್ತೆ. ಈ ಋತುಚಕ್ರ ಚೆನ್ನಾಗಾಗೋ ಹೆಣ್ಮಕ್ಳಿಗೆ ಮಿನಿಮಮ್ ನೀವು ಎಲ್ ಬೇಕಾದ್ರೂ ಚೆಕ್ ಮಾಡಿ ನೋಡಿ, ಅಧಿಕವಾಗಿ ಮೆನ್ಸಸ್ ಆಗೋ ಹೆಣ್ಮಕ್ಳಿಗೆ ಗರ್ಭಕೋಶ ಚೆನ್ನಾಗಿರುತ್ತೆ. ಅಧಿಕವಾಗಿ ಅಂದ್ರೆ ಏನು? 5 ದಿನ 4 ದಿನ ಚೆನ್ನಾಗಿ ಬ್ಲೀಡಿಂಗ್ ಆಗ್ಬೇಕು. ಅಂತವ್ರಿಗೆ ಗರ್ಭಕೋಶ ತುಂಬಾ ಚೆನ್ನಾಗಿರುತ್ತೆ. ಆ ಬ್ಲೀಡಿಂಗ್ ನ ಮೊದಲನೇ ದಿನ ತೀಟು ಅಂತಾರೆ. 1 ದಿನ ಬ್ಲಡ್ ಬಂದಿರುತ್ತೆ, ಮಾರನೇ ದಿನ ಅವ್ರಿಗೆ ಬ್ಲಡ್ ಇರೋದಿಲ್ಲ, 2 ದಿನ ಬ್ಲಡ್ ಇರುತ್ತೆ, 3ನೇ ದಿನ ಇರೋದಿಲ್ಲ. ಇವ್ರಿಗೋಗಿ ಚೆಕ್ ಮಾಡಿ ನೀವು ನೋಡಿದ್ರೆ ಅವ್ರಿಗೆ ಗರ್ಭಕೋಶ ಚೆನ್ನಾಗಿ ಬೆಳೆದಿರಲ್ಲ.
ಗರ್ಭಕೋಶ ಚೆನ್ನಾಗಿಲ್ಲ ಅಂದ್ರೆ ಮಗು ಹೇಗಾಗತ್ತೆ? ಬೆಳೆಯಲ್ಲ. ಮಗು ಬೆಳೆಯಲ್ಲ. ಅದು ಎರಡನೇ ಸಮಸ್ಯೆ. ಮೊದಲನೇದು ನೀರ್ಗುಳ್ಳೆ, ಎರಡನೇದು ಗರ್ಭಕೋಶ ಬೆಳಿದೇ ಇರೋದು, ಮೂರನೇದು ಹೆಣ್ಮಕ್ಳು ದಪ್ಪವಾಗಿರೋದು. ಈ ದೇಹ ದಪ್ಪವಾಗಿರೋದು ನೋಡಕ್ ಹೋದ್ರೆ ಮಗು ಆಗತ್ತಾ ಇವ್ರಿಗೆ ಅಂತ ಡಾಕ್ಟರ್ ಹತ್ರ ಕೇಳಿದ್ರೆ ಒಂದೇ ಮಾತನ್ನು ಹೇಳ್ತಾರೆ, ನೋಡಮ್ಮ ನೀವು ವೆಯ್ಟನ್ನು ಕಡಿಮೆ ಮಾಡ್ಕೊಂಡ್ರೆ ನಿಮಗೆ ಮಗು ಆಗತ್ತೆ, ಈ ತರ ಓವರ್ ವೆಯ್ಟ್ ಇದ್ರೆ ಮಗುನ ಪಡೆಯಕ್ಕಾಗಲ್ಲ, ಹಂಗಂತ ಕಾರಣ ಹೇಳ್ತಾರೆ. ಅದಕ್ಕೋಸ್ಕರ ಹೆಣ್ಮಕ್ಳು ತೂಕನ ಕಮ್ಮಿ ಮಾಡ್ಕೋಬೇಕು ಅಂತ ಹೋಗ್ತಾರೆ. ಅದರಿಂದ ಬರೋ ಸಮಸ್ಯೆಗಳು ಅವರಿಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಈ ಮಾತ್ರೆ ಔಷಧಿಗಳೆಲ್ಲ ತಗೊಂಡು ಅದನ್ನ ಟ್ಯೂಬ್ ಬ್ಲಾಕ್ ಅಂತಾರೆ. ಗರ್ಭಕೋಶದ ತಡೆ. ಗರ್ಭಕೋಶದ ಸಮಸ್ಯೆ ಇದ್ರೆ ಮಕ್ಕಳಾಗಲ್ಲ. ಯಾಕೆ ಅಂದ್ರೆ ಗಂಡಿನ ಜೀವಾಣುಗಳು ಯಾವ್ದ್ರೊಳಗೆ ಹೋಗುತ್ತೆ? ಗರ್ಭಕೋಶದೊಳಗೆ ಹೋಗುತ್ತೆ. ಗರ್ಭಕೋಶದಲ್ಲಿ ಗಂಡನ ವೀರಣುಗಳು ಹೋಗಬೇಕು ಅಂದ್ರೆ ಆ ಗರ್ಭಕೋಶದಲ್ಲಿ ಅಡಚಣೆಗಳು ಇರಬಾರ್ದು. ಗರ್ಭಕೊಳವೆ ಬಂದು ಫ್ರೀ ಆಗಿ ಹೋಗಕ್ಕೆ ಇರಬೇಕು. ಆದ್ರೆ ತುಂಬಾ ಜನಕ್ಕೆ ಆ ವೀರ್ಯ ಒಳಗಡೆ ಹೋಗುವಂತ ಜಾಗನೇ ಇಲ್ಲ, ಅಲ್ಲಿ ಬ್ಲಾಕ್, ಗರ್ಭಕೋಶನೇ ಅಡಚಣೆ ಆಗಿರುತ್ತೆ. ಅದರಿಂದ ಈ ಮಗು ಭಾಗ್ಯ ಮುಂದೋಗುತ್ತೆ. ಗರ್ಭಕೋಶ ಸಮಸ್ಯೆ ಅಂತಾನೂ ಆಗತ್ತೆ, ನೀರ್ಗುಳ್ಳೆಯಿಂದಾನೂ ಆಗತ್ತೆ. ಕೆಲವು ಹೆಣ್ಮಕ್ಳಿಗೆ ಆ ನೀರ್ಗುಳ್ಳೆ ಇನ್ನೂ 2-3 ಗುಳ್ಳೆ ಆಗತ್ತೆ. ಒಂದು ಫೈಬ್ರಾಯ್ಡ್ ಅಂತ ಕರೀತಾರೆ. ಫೈಬ್ರಾಯ್ಡ್ ಅಂದ್ರೆ ಕಿಬೋಟೆಕ್ ಹೆಡ್ಡೆಗಳು. ಈ ಪೀರಿಯಡ್ಸ್ ಸರಿಯಾಗಿ ಆಗಲ್ಲ ಅಂತ ಹೇಳ್ತಾರಲ್ಲ, ಈಗ ಹೆಣ್ಮಕ್ಳಿಗೆ ಎಷ್ಟು ದಿವಸ ಆಗ್ಬೇಕು ಅಂತ ಹೇಳಿ? 4 ಅಥವಾ 5 ದಿನ. ಈಗ 4-5 ದಿವಸ ಆಗದೆ ಇರೋ ಹೆಣ್ಮಕ್ಳಿಗೆ ಕಸ ಒಳಗೆ ಸೇರೋದ್ರಿಂದ ಡಾಕ್ಟರ್ ಹತ್ರ ಹೋದ್ವಿ. ಅವರು ನಮ್ ನಾಡಿನು ಮತ್ತೆ ಅವ್ರ ನಾಡಿನು ನೋಡಿದ್ರು. ನಿಮಗೆ ಖಂಡಿತ ಮಕ್ಳು ಭಾಗ್ಯ ಇದೆ, ನೀವ್ ಯಾಕೆ ಕಷ್ಟ ಪಡ್ತೀರಾ ಅಂತ ಕೇಳಿದ್ರು. ನಾವೆಲ್ಲೆಲ್ಲೋ ಹೋಗಿ ಫೇಲ್ಯೂರ್ ಆಗಿದೆ, ಅದಕ್ಕೆ ಬೇಜಾರು ಅಂತ ಹೇಳ್ದೆ. ಇಲ್ಲ ಖಂಡಿತ ಇದೆ, ಅದಕ್ಕೆ ನಾನೇ ಗ್ಯಾರಂಟಿ ಅಂತ ಹೇಳಿ ಕೆಲವ್ರಿಗೆ 1 ತಿಂಗಳು ತನಕ ಆಗುತ್ತೆ, ಮತ್ತೆ ಕೆಲವರು 2 ಡೋಸ್ ತಗೋಬೇಕು, ಕೆಲವರು 3 ಡೋಸ್ ತಗೋಬೇಕು. ನನಗೆ 3 ಡೋಸ್ ತಗೊಂಡಿದ ತಕ್ಷಣ ನಿನಗೆ ಮಕ್ಳು ಭಾಗ್ಯ ಇದೆ ಅಂತ ಹೇಳ್ಬಿಟ್ರು. ಆ ನಂಬಿಕೆ ಮೇಲೆ ಔಷಧಿ ತಗೊಂಡ್ವಿ. 1 ಡೋಸ್ ನಾವು ತಗೊಂಡಿದ್ದ ತಕ್ಷಣ ಕನ್ಸೀವ್ ಆಯ್ತು. ನನ್ನ ಹೆಸರು ಮೀನಾ. ನನಗೆ 5 ವರ್ಷದಿಂದ ಮಕ್ಕಳಿರ್ಲಿಲ್ಲ. ನಾನು ತುಂಬಾ ಹಾಸ್ಪಿಟಲ್ ಸುತ್ತಾಡಿದ್ದೆ, ಮತ್ತೆ ಲಕ್ಷಾಂತರ ದುಡ್ಡು ಕೂಡ ಖರ್ಚು ಮಾಡಿದ್ದೆ. ಅವಾಗೊಂದ್ಸತಿ ನಾನು ಪಳನಿ ಸರ್ ಅವರ ಆಡ್ ನೋಡಿದ್ದೆ ನಾನು ಟಿವಿಲಿ. ಆಮೇಲೆ ಸರ್ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡೆ. ನನಗೆ ಬಂದು ನೀರ್ಗುಳ್ಳೆ ಆಗಿತ್ತು. ಸರ್ ಅದನ್ನ ಕ್ಲಿಯರ್ ಮಾಡಿದ್ರು, ಮತ್ತೆ 6 ತಿಂಗಳು ಟೈಮ್ ಕೊಟ್ಟಿದ್ರು. ಆದ್ರೆ ನಾನು 2 ತಿಂಗಳಲ್ಲೇ ಕನ್ಸೀವ್ ಆಗ್ಬಿಟ್ಟೆ. ಈಗ ನನ್ಗೆ ಒಂದು ಮುದ್ದಾದ ಗಂಡ್ಮಗು ಇದೆ. ನಂತರನೇ ತುಂಬಾ ಜನ ಈ ತರ ಕಷ್ಟ ಪಡ್ತಿದ್ದಾರೆ ಮಕ್ಳಿಲ್ದೆ. ನೀವು ಕೂಡ ಇದನ್ನ ನೋಡಿ ಸರ್ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ. 2 months ಅಲ್ಲಿ ಸಕ್ಸಸ್ ಆಯ್ತು. ಅದಾದ್ಮೇಲೆ 3rd month ಬಂದ್ವಿ. ಅವ್ರಿಗೆ ಬೇಡ, ನೀವು ಮಾತ್ರ 1 ತಿಂಗಳು ತಗೊಳ್ಳಿ ಅಂತ ಅಂದ್ರು. ಆಮೇಲೆ ನಾನು ಅದನ್ನ ತಗೊಂಡೆ. ಆಮೇಲೆ ನಮಗೆ ಮಗು ಆಯ್ತು. ಎಲ್ಲ ಒಳ್ಳೇದೇ ಆಯ್ತು. ಇವತ್ತಿಗೆ ಖುಷಿ ಆಗಿದ್ದೀವಿ. ನನ್ನ ಹೆಸರು ರವಿ. ನನಗೆ ಮದುವೆ ಆಗಿ 8 ವರ್ಷ ಆಯಿತು. 8 ವರ್ಷದಿಂದ ಮಕ್ಕಳೇ ಇಲ್ಲ. ಎಷ್ಟೋ ಡಾಕ್ಟ್ರುಗಳ ಹತ್ರ ಹೋಗಿ ತೋರಿಸ್ತೀವಿ, ಮಕ್ಕಳೇ ಹುಟ್ಟಿಲ್ಲ. ಆ ಕೊನೆಯಲ್ಲಿ ಡಾಕ್ಟ್ರ್ ಪ್ರೋಗ್ರಾಮ್ ನೋಡಿದ್ವಿ. ಆ ಫುಲ್ ಎಪಿಸೋಡ್ ನೋಡಿದ್ವಿ. ನೋಡಿಬಿಟ್ಟು ಡಾಕ್ಟ್ರ್ ಬಂದು ಭೇಟಿ ಆದ್ವಿ. ಡಾಕ್ಟ್ರು ನನ್ನ ಕೈ ಹಿಡ್ಕೊಂಡು ನೋಡಿ ಆಮೇಲೆ ಔಷಧೆಲ್ಲ ಕೊಟ್ಟರು. ಅದೆಲ್ಲ ತಿಂದ್ವಿ. ಇವಾಗ ನಮಗೆ ಮಗು ಹುಟ್ಟಿ 1 ವರ್ಷ ಆಗಿದೆ. ನಾವು ಇವಾಗ ಖುಷಿಯಾಗಿದ್ದೀವಿ. ಪೀರಿಯಡ್ಸ್ ಪ್ರಾಬ್ಲಮ್ ನಂಗೆ ತುಂಬಾ ಇತ್ತು. ನಾವು ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ವಿ, ಮತ್ತೆ ತುಂಬಾ ಡಾಕ್ಟರ್ ಹತ್ರನೂ ತೋರಿಸಿದ್ವಿ. ಏನ್ ಹೇಳಿದ್ರು ಅಂದ್ರೆ ಪೀರಿಯಡ್ಸ್ ಪ್ರಾಬ್ಲಮ್ ಏನಾದ್ರು ಇರ್ಬೋದೇನೋ ಅಂತ ಚೆಕ್ ಮಾಡಿ ನೋಡಿದ್ರು. ಕೊನೆಗೆ ಗರ್ಭಕೋಶದಲ್ಲಿ ಅಡಚಣೆ ಇದೆ ಅಂತ ಹೇಳಿದ್ರು. ಸರಿಯಾ ಅಂತ ಹೇಳಿ ತುಂಬಾ ಟ್ರೀಟ್ಮೆಂಟ್ ನ ತಗೊಂಡ್ವಿ, ಯಾವ್ದು ಸರಿ ಹೋಗ್ಲಿಲ್ಲ. ಆಮೇಲೆ ಪಳನಿ ಸರ್ ಬಗ್ಗೆ ಗೊತ್ತಾಯ್ತು. ಟಿವಿಲಿ ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ. ಅದನ್ನ ನೋಡಿದ್ಮೇಲೆ ಸದ್ನ ಬಂದು ಮೀಟ್ ಮಾಡಿದ್ವಿ. ಅವ್ರು ಒಳ್ಳೆ ಟ್ಯಾಬ್ಲೆಟ್ಸ್ ಕೊಟ್ರು, ಮತ್ತೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ರು. ಅದೆಲ್ಲ ಆದ್ಮೇಲೆ 8 ವರ್ಷ ಆದ್ಮೇಲೆ ನನಗೆ 1 ಮಗು ಆಯ್ತು. ಈಗ 1 ವರ್ಷ ಆಗಿದೆ. ಈಗ ಚೆನ್ನಾಗಿದೀವಿ, ನಾವು ಹ್ಯಾಪಿ ಆಗಿದೀವಿ. 15 ವರ್ಷದಿಂದ ನಮಗ್ ಮಕ್ಕಳೇ ಇರ್ಲಿಲ್ಲ. ತುಂಬಾ ಕಷ್ಟಪಟ್ಟಿದೀವಿ. ಪಳನಿ ಸರ್ ಬಗ್ಗೆ ಗೊತ್ತಾಗಿ ಇವ್ರ ಹತ್ರ ಬಂದ್ವಿ. ಅವ್ರು ನಮ್ಗೆ ಟ್ರೀಟ್ಮೆಂಟ್ ಕೊಟ್ಮೇಲೆ ನಮ್ಗೆ ಮಗು ಆಯ್ತು. ನಾವ್ 15 ವರ್ಷದಿಂದ ತುಂಬಾ ಕಷ್ಟಪಟ್ವಿ. ದೇವಸ್ಥಾನಕ್ಕೆಲ್ಲ ಹೋದ್ವಿ, ಆಸ್ಪತ್ರೆಗೆ ಹೋದ್ವಿ, ಏನೇನೆಲ್ಲ ಮಾಡಿದ್ವಿ, ತುಂಬಾ ಖರ್ಚು ಮಾಡಿದ್ವಿ. ಇವ್ರ ಹತ್ರ ಬಂದ್ವಿ. 6 ತಿಂಗಳು ಅಂತ ಹೇಳಿದ್ರು, ನಾವ್ 5 ತಿಂಗಳು ತಗೊಂಡ್ವಿ. ನಮ್ಗೀಗ 1 ಹೆಣ್ಮಗು ಆಗಿದೆ. ನಾವೀಗ ತುಂಬಾ ಸಂತೋಷವಾಗಿದ್ದೀವಿ. ನನ್ನ ಹೆಸರು ಕುಮಾರನ್. ನನ್ನ ಮದುವೆ ಆಗಿ ಹೆಚ್ಚು ಕಡಿಮೆ 4 ವರ್ಷ ಆಯಿತು. ಮಕ್ಕಳಿಲ್ಲ. ಕುಟುಂಬದ ಹತ್ರ, ಫ್ರೆಂಡ್ಸ್ ಹತ್ರ ತುಂಬಾನೇ ಅವಮಾನ ಪಟ್ಟಿದ್ದೀನಿ ನಾನು, ಮಕ್ಕಳಿಲ್ಲ ಅಂತ. ನಾನೊಂದು ದಿವಸ ದಿಢೀರ್ನೆ ಪಳನಿ ಸರ್ ಅವ್ರದ್ದು ಟಿವಿಲಿ ಅಡ್ವರ್ಟೈಸ್ಮೆಂಟ್ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಬೆಳಿಗ್ಗೆ ಹೋಗಿ ಸರ್ನ ನೋಡಿದ ತಕ್ಷಣ ನನಗೂ ನನ್ನ ಹೆಂಡತಿಗೂ ನಾಡಿ ಪರೀಕ್ಷೆ ಮಾಡಿ ನೋಡಿ ಏನು ಪ್ರಾಬ್ಲಮ್ ಅಂತ ಇಮ್ಮಿಡಿಯೇಟಾಗಿ ಹೇಳಿದ್ರು. 6 ತಿಂಗಳು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ರು. ನಾನು 6 ತಿಂಗಳು ಯಾವಾಗ ಆಗೋದಂತ ಕಾಯ್ತಿದ್ದೆ. ದಿಢೀರಂತ ನೋಡಿದ್ರೆ 2 ತಿಂಗಳಲ್ಲೇ ನನ್ನ ಹೆಂಡತಿ ಕನ್ಸೀವ್ ಆದ್ರು. ಮಗು ಇಲ್ಲ ಅಂತ ನನಗೆ ಅವಮಾನ ಮಾಡ್ತಾ ಇದ್ರು. ನನ್ನ ಫ್ರೆಂಡ್ ಹೇಳಿದ್ಲು ಈ ಶೋನ ಟಿವಿಯಲ್ಲಿ ನೋಡು ಅಂತ. ಅವಳಿಲ್ಲಿ ಪಳನಿ ಸರ್ ಹತ್ರ ಬಂದು ಹೋದ್ಮೇಲೆ ಸಕ್ಸಸ್ಫುಲ್ಲಾಗಿ ಮಗು ಹುಟ್ಟಿದೆ.
ಅವಳು ಹೇಳಿದ್ಲು ಒಂದ್ಸರಿ ಟಿವಿ ನೋಡು. ನಾನು ನೋಡ್ದೆ, ನಾನು ನನ್ ಗಂಡ ಸೇರ್ ನೋಡಿದ್ವಿ. ಮಾರನೇ ದಿನಾನೇ ನಾವು ಪಳನಿ ಸರ್ನ ಭೇಟಿ ಆದ್ವಿ. ಆಮೇಲೆ ನಾನು 2 ತಿಂಗಳಿಗೆ ಕನ್ಸೀವ್ ಆದೆ. ಇದನ್ನ ನಾನು ಯಾವತ್ತೂ ಮರೆಯಲ್ಲ. ನಾವಿವಾಗ ತುಂಬಾ ಖುಷಿಯಾಗಿದ್ದೀವಿ. 5 ವರ್ಷದಿಂದ ಮಕ್ಳಿರ್ಲಿಲ್ಲ. ಹ್ಮ್ ಟಿವಿಲಿ ಪಳಿನಿ ಸರ್ದು ಪ್ರೋಗ್ರಾಮ್ ನೋಡಿದ್ವಿ. 3 ತಿಂಗಳು ಅಂತ ಹೇಳಿದ್ರು. ಮಾತ್ರೆ ತಗೊಳೋದಕ್ಕೆ ಹೇಳಿದ್ರು. ತಗೊಳಕ್ ಶುರು ಮಾಡಿ 1.5 ತಿಂಗಳಿಗೆ ಕನ್ಸೀವ್ ಆದ್ರು. ತುಂಬಾ ಕಷ್ಟಪಟ್ಟಿದೀವಿ ಸರ್. ಜನ ಎಲ್ಲದಕ್ಕೂ ಏನಾದ್ರೂ ಒಂದ್ ಕೊಂಕ್ ಮಾಡ್ತಾನೆ ಇರ್ತಾ ಇದ್ರು. ಹಾ ಒಂದು ಫಂಕ್ಷನ್ಗೂ ನಾವ್ ಹೋಗಕ್ ಆಗ್ತಾ ಇರ್ಲಿಲ್ಲ. ಹಾ ಹೋದ್ರೆ ಮಕ್ಳಾಗಿಲ್ವಾ ಅಂತಾನೆ ಕೇಳ್ತಾ ಇದ್ರು. ಎಲ್ರು ಅದನ್ನೇ ಕೇಳೋರು. ಮಗ ಹುಟ್ಟಿದ್ಮೇಲೆ ತುಂಬಾ ಖುಷಿಯಾಗಿದ್ದೀವಿ. ಪಳಿನಿ ಡಾಕ್ಟರ್ಗೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ತೆ, ನನ್ನ ಹೆಸರು ಕುಮಾರ್ ಅಂತ. ನಾವು ಮದುವೆಯಾಗಿ 5 ವರ್ಷ ಆಯ್ತು, ಇನ್ನು ಮಕ್ಕಳೇ ಆಗ್ಲಿಲ್ಲ. ಈ ಡಾಕ್ಟರ್ ಹತ್ರ ಬಂದು ಚೆಕಪ್ ಮಾಡಿದ್ವಿ. ಅವ್ರೇನ್ ಹೇಳಿದ್ರು ಅಂದ್ರೆ ನಾನು ಜಾಸ್ತಿ ಕುಡಿದ್ರಿಂದ ನನಗೆ ಮಗು ಹುಟ್ಟಿರುವ ಚಾನ್ಸ್ ಕಡಿಮೆ ಇದೆ ಅಂತ ಹೇಳಿದ್ರು. ನಾನು ತುಂಬಾ ಡಾಕ್ಟರ್ ಹತ್ರ ಮೀಟ್ ಮಾಡಿದೆ, ಆದ್ರೆ ಎಲ್ಲರೂ ನನ್ನ ಕೈ ಬಿಟ್ರು. ಅದಾದ್ಮೇಲೆ ಟಿವಿಯಲ್ಲಿ ಈ ಪ್ರೋಗ್ರಾಮ್ ಬಗ್ಗೆ ನಾವು ನೋಡಿದ್ವಿ. ಅದಾದ್ಮೇಲೆ ನಾವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ವಿ. ಅದಾದ್ಮೇಲೆ ಡಾಕ್ಟರ್ ಏನ್ ಹೇಳ್ತೀವಿ ಅಂದ್ರೆ ನಾವು ಖಂಡಿತ ಮಾಡೋಣ, ಸಮಸ್ಯೆ ಏನಿಲ್ಲ, ಮಗು ಆಗುತ್ತೆ. ವೀರ್ಯಾಣ ಉತ್ಪತ್ತಿ ಮಾಡ್ಲಿಕ್ಕೆ ಒಂದು 6 ತಿಂಗಳಾಗುತ್ತೆ. ಅದಕ್ಕೆ ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ರು. ನಾನು ತಗೊಂಡೆ. ಅವರು ಕುಡಿಯೋದನ್ನ ನಿಲ್ಲಿಸ್ಬೇಕು ಅಂತ ಹೇಳಿದ್ರು. ನಾನು ಅದೆಲ್ಲ ನಿಲ್ಲಿಸ್ಬಿಟ್ಟೆ. ನಾವು ಟ್ರೀಟ್ಮೆಂಟ್ ತಗೊಂಡು 3 ತಿಂಗಳಲ್ಲೇ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗ್ಬಿಟ್ಲು. ಇವಾಗ ನನಗೊಂದು ಗಂಡು ಮಗು ಆಗಿದೆ. ನಾವು ತುಂಬಾ ಸಂತೋಷವಾಗಿದ್ದೀವಿ. ನಮ್ಮನೇಲಿ ಯಾವುದೇ ಸಮಸ್ಯೆ ಇಲ್ಲ. ನಾನು ಕುಡಿಯೋದನ್ನ ನಿಲ್ಲಿಸ್ಬಿಟ್ಟಿದ್ದೀನಿ. ತೊಂದ್ರೆ ಆಯ್ತು ಸರ್. 6 ವರ್ಷ ಮಕ್ಳೇ ಇರ್ಲಿಲ್ಲ. ನಾವು ತುಂಬಾ ಟ್ರೀಟ್ಮೆಂಟ್ ತಗೊಂಡ್ವಿ, ಎಲ್ಲೂ ಏನು ಸೆಟ್ ಆಗಿಲ್ಲ. ಪಳನಿ ಸರ್ ಪ್ರೋಗ್ರಾಮ್ ನೋಡಿ ಎತ್ಕೊಳ್ಳಿ. ಪ್ರಾಡಕ್ಟ್ ನ ಕೊಂಡ್ಕೊಂಡು ತಗೊಂಡೆ. ಅವಾಗಿಂದ ಖುಷಿಯಾಗಿದ್ದೀನಿ. ಈಗ 1 ವರ್ಷ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯುವರಾಜ್. ನಮಗೆ ಮದುವೆ ಆಗಿ 7 ವರ್ಷ ಆಯಿತು. ಆಮೇಲೆ 3 ವರ್ಷ ಆದರೂ ಮಕ್ಕಳೇ ಆಗಿಲ್ಲ. ನಾವು ಎಷ್ಟೋ ಜಾಗದಲ್ಲಿ ಹೋಗಿ ತೋರಿಸ್ದ್ವಿ, ಎಲ್ಲೂ ಸೆಟ್ ಆಗಿಲ್ಲ. ಆಗ ಸರ್ ಅವ್ರ ಪ್ರೋಗ್ರಾಮ್ ಟಿವಿಯಲ್ಲಿ ನೋಡಿದ್ವಿ. ಇಲ್ಲಿ ಬಂದು ಕೂಡಲೇ ಡಾಕ್ಟ್ರು ಕೈ ಹಿಡ್ಕೊಂಡು ಏನು ಪ್ರಾಬ್ಲಮ್ ಅಂತ ಹೇಳಿದ್ರು, ಏನೇನು ಪ್ರಾಬ್ಲಮ್ ಇದೆ ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಔಷಧಿ ಕೊಟ್ಟರು. ಅದಾದಮೇಲೆ ಮಗು ಆಯಿತು. ಆ ಮಗುಗೆ ಈಗ 4 ವರ್ಷ. ಈಗ ನಾವು ಖುಷಿಯಾಗಿದ್ದೀವಿ. 4 ವರ್ಷ ನಮಗೆ ಮಕ್ಕಳೇ ಆಗಿರ್ಲಿಲ್ಲ. ನಾವು ಪಳಿನಿ ಸರ್ ಹತ್ರ ಬಂದ್ವಿ, ಔಷಧಿ ತಗೊಂಡ್ವಿ. ಮತ್ತೆ 3 ತಿಂಗಳಲ್ಲೇ ನಮ್ಮ ಮನೆಯವರು ಕನ್ಸೀವ್ ಆದ್ರು. ಅದು ನಮಗೆ ವರ್ಕ್ ಆಯ್ತು. ಈಗ ನಮಗೆ 3 ವರ್ಷದೊಬ್ಬ ಮಗ ಇದ್ದಾನೆ. ಇವ್ರ ಹತ್ರ ಸಿಕ್ಕಿದ ಔಷಧಿ ಚೆನ್ನಾಗಿತ್ತು. 2 ತಿಂಗಳು ತಗೊಂಡೆ. 3ನೇ ತಿಂಗಳು ತಗೊಳ್ವಾಗ್ಲೇ ನನಗೆ ಗರ್ಭ ನಿಂತಿತ್ತು. ತುಂಬಾ ಹೇಳಮ್ಮ. ಖುಷಿಯಾಗಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಗೌಸರೀಫ್. ನನಗೆ ತುಂಬ ದಿವಸ ಮದುವೆ ಆಗಿ ಮಕ್ಕಳೇ ಆಗಿರಲಿಲ್ಲ. ನಾನು ಎಲ್ಲ ಡಾಕ್ಟರ್ ಹತ್ರನೂ ಕನ್ಸಲ್ಟ್ ಮಾಡಿ ನೋಡಿದೆ. ಯಾರೂ ನನಗೆ ಯಾವುದೇ ಸಜೆಷನ್ನು ಹೇಳಲೇ ಇಲ್ಲ. ತುಂಬಾ ದುಡ್ಡು ಖರ್ಚು ಮಾಡಿ ನೋಡಿದೆ. ನನಗೆ ಮನೆಯಲ್ಲಿ ತುಂಬಾ ಕಷ್ಟವಾದ ಪರಿಸ್ಥಿತಿ ಬಂತು. ಮನೇಲಿ ಇದರಿಂದಾನೇ ತುಂಬಾ ಹಿಂಸೆ ಆಯಿತು ಮಕ್ಕಳಿಲ್ಲ ಅಂತ. ಆಗ ನನ್ನ ಫ್ರೆಂಡ್ ಬಂದು ಈ ಡಾಕ್ಟ್ರನ್ನ ಸಜೆಸ್ಟ್ ಮಾಡಿದ್ರು, ಈ ಡಾಕ್ಟ್ರ್ ಹತ್ರ ಹೋಗು ಅಂತ. ಸೊ ನಾನಿಲ್ಲಿ ಬಂದು ಇಲ್ಲಿ ಕನ್ಸಲ್ಟ್ ಮಾಡಿದೆ. ಇವರು ಔಷಧಿ ಕೊಟ್ಟರು. ಅದು ತಿಂದೆ. ಅದು ತಿಂದ ತಕ್ಷಣ ನನಗೆ ಮಗುನೂ ಹುಟ್ಟಿತು. ಈಗ ನನ್ನ ಮಗುಗೆ 5 ವರ್ಷ. ಸೊ ನಾನು ಫ್ಯಾಮಿಲಿ ಜೊತೆ ಖುಷಿಯಾಗಿದ್ದೀನಿ. ಪಳನಿ ಸರ್ ಹತ್ರ ನಾನು ಟ್ರೀಟ್ಮೆಂಟ್ ತಗೊಂಡ್ಮೇಲೆನೆ ನನಗ್ ಮಗು ಆಗಿದ್ದು. ಈಗ ನಾವು ತುಂಬಾ ಖುಷಿಯಾಗಿದ್ದೀವಿ. ಮಕ್ಕಳಿರ್ಲಿಲ್ಲ. ಇವ್ರ ಬಗ್ಗೆ ತಿಳ್ಕೊಂಡು ಬಂದ್ವಿ. ಇದಕ್ಕೂ ಮುಂಚೆ ದೊಡ್ಡ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಹೋಗಿದ್ವಿ. ಎಲ್ಲ ವರ್ಕ್ ಆಗ್ಲಿಲ್ಲ. ಇವ್ರನ್ನ ಭೇಟಿ ಆದ್ಮೇಲೆ ಮನ್ಸಿಗೆ ನೆಮ್ಮದಿ ಆಯ್ತು. ಇವಾಗ ನೋಡಿ 3 ವರ್ಷದ ಮಗು ಇದ್ದಾನೆ. ಇವಾಗ ನೆಮ್ಮದಿ ಆಗಿದ್ದೀವಿ. ನನ್ನ ಹೆಸರು ಮಣಿಮಲೆ. ನನ್ಗೆ ಮದುವೆ ಆಗಿ 5 ವರ್ಷ ಆಯಿತು. ಲವ್ ಮ್ಯಾರೇಜ್, ಮನೇಲಿ ತುಂಬ ಸಮಸ್ಯೆ ಆಯಿತು. ಅದೆಲ್ಲ ದಾಟಿ ನಾವು ಕಷ್ಟಪಟ್ಟು ಲೈಫ್ನ ರನ್ ಮಾಡ್ತಾ ಇದ್ದೀವಿ. ನನಗೆ ತುಂಬ ವರ್ಷದಿಂದ ಮಗುನೇ ಆಗಿರಲಿಲ್ಲ. ನಾನು ತುಂಬ ಟ್ರೀಟ್ಮೆಂಟ್ ತಗೊಂಡೆ, ಹಾಸ್ಪಿಟಲ್ಗೆ ಹೋಗಿದ್ದೆ. ಎಷ್ಟೋ ಜನ ಡಾಕ್ಟರ್ ಆಗಲ್ಲ ಅಂತ ಹೇಳಿದ್ರು. ಆಗ ಸಾರ್ ಅವ್ರ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ವಿ. ನಮ್ಮ ಪ್ರಾಬ್ಲಮ್ ಎಲ್ಲ ಅವ್ರ ಹತ್ರ ನಾವು ಹೇಳಿದ್ವಿ. ಅವರು ಡೈರೆಕ್ಟಾಗಿ ಬನ್ನಿ ನೋಡೋಣ ಅಂತ ಹೇಳಿದ್ರು. ಮತ್ತೆ ನಮ್ಮ ನಾಡಿ ನೋಡಿ 6 ತಿಂಗಳು ಟೈಮ್ ಕೊಟ್ಟರು. 3-4 ತಿಂಗಳಲ್ಲೇ ನಾನು ಪ್ರೆಗ್ನೆಂಟ್ ಆದೆ. ನನಗೆ ತುಂಬ ಸಂತೋಷವಾಗಿದೆ. ನಿಮಗೂ ಇದೇ ಥರ ಮಕ್ಕಳ ಪ್ರಾಬ್ಲಮ್ ಇದ್ದರೆ ಖಂಡಿತ ಡಾಕ್ಟ್ರ್ ಹತ್ರ ಬಂದು ತೋರಿಸಿ. ಅವರು ನಿಮ್ಮ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡ್ತಾರೆ. ನೀವು ಜೀವನದಲ್ಲಿ ಖುಷಿಯಾಗಿರ್ಬೋದು. 4 ವರ್ಷದಿಂದ ಮಕ್ಕಳಾಗಿರ್ಲಿಲ್ಲ. ಡಾಕ್ಟರ್ ಹತ್ರ ಎಲ್ಲ ಹೋಗಿದ್ವಿ, ಏನೂ ಆಗ್ಲಿಲ್ಲ. ಅದಕ್ಕೆ ಪಳನಿ ಸರ್ ಹತ್ರ ಬಂದ್ವಿ. ಆಮೇಲೆ 1 ತಿಂಗಳಿಗೆ ಕನ್ಸೀವ್ ಆಗೋದ್ರು. ಇವಾಗ ನಾವು ತುಂಬಾ ಖುಷಿಯಾಗಿದ್ದೀವಿ. ಸರ್ ಹತ್ರ ಬಂದು ಔಷಧಿ ತಗೊಂಡ್ವಿ. 6 ತಿಂಗಳು ತಗೊಳಕ್ ಹೇಳಿದ್ರು. ನಾವು 1 ತಿಂಗಳು ತಗೊಂಡಿದ್ದು. ನನ್ನ ಹೆಸರು ಜನನಿ. ನನಗ್ ಮದುವೆ ಆಗಿ 5 ವರ್ಷ ಆಗಿದೆ. ನಾನ್ ಮದ್ವೆ ಆದ್ಮೇಲೆ ಕನ್ಸೀವ್ ಆಗಿದ್ದೆ. ಒಂದ್ ಸಮಸ್ಯೆಯಾಗಿ ಅಬೋರ್ಷನ್ ಆಗೋಯ್ತು. ಆಮೇಲೆ ನಾವ್ ಎಷ್ಟೊಂದ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೀವಿ, ಆದ್ರೆ ಮಗುನೇ ಆಗ್ಲಿಲ್ಲ. 2 ವರ್ಷ ಆಯ್ತು. ಆಮೇಲೆ ಟಿವಿಯಲ್ಲಿ ಪಳನಿ ಸರ್ ಆಡ್ ನೋಡ್ದೆ, ಬಂದು ಕನ್ಸಲ್ಟ್ ಮಾಡಿದ್ವಿ. 6 ತಿಂಗಳಾಗುತ್ತೆ ಅಂತ ಹೇಳಿದ್ರು, ಆದ್ರೆ ನಾನು 2 ತಿಂಗಳಲ್ಲೇ ಕನ್ಸೀವ್ ಆದೆ. ಈಗ ನನ್ ಮಗುಗೆ 1 ವರ್ಷ ಆಗಿದೆ. ಈಗ ನಾವು ತುಂಬಾ ಖುಷಿಯಾಗಿದ್ದೀವಿ. ಈಗ ನನ್ನ ಫ್ಯಾಮಿಲಿ ಚೆನ್ನಾಗಿದೆ. ತುಂಬಾ ಸಂತೋಷ ಆಗ್ತಿದೆ ನನಗೆ. ಇದೇ ತರ ನಿಮ್ಗೇನಾದ್ರು ಪ್ರಾಬ್ಲಮ್ ಇದ್ರೆ ನೀವು ಬಂದು ಪಳನಿ ಸರ್ನ ಭೇಟಿಯಾಗಿ. ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಒಳ್ಳೇದಾಗುತ್ತೆ. ನಮಗೆ 2 ವರ್ಷ ಮಕ್ಕಳೇ ಆಗಿರ್ಲಿಲ್ಲ. ಆಮೇಲೆ ಸರ್ನ ಭೇಟಿ ಆಗಕ್ ಬಂದ್ವಿ.
6 ತಿಂಗಳು ಅಂತ ಹೇಳಿದ್ರು. ಆಮೇಲೆ ಮೆಡಿಸಿನ್ ಎಲ್ಲ ಕೊಟ್ರು. 3 ತಿಂಗಳು ಆಗ್ತಿದ್ದ ಹಾಗೆ ಇವರು ಕನ್ಸೀವ್ ಆದ್ರು. 6 ತಿಂಗಳು ಸಮಯ ಹೇಳಿದ್ರು ಸರ್, ಆದ್ರೆ 3 ತಿಂಗಳಿಗೆ ನಂಗೆ ಮಗು ಆಯ್ತು. ನನ್ನ ಹೆಸರು ಸಿಂಧು. ನನಗೆ ಗರ್ಭಕೋಶದಲ್ಲಿ ತೊಂದರೆ ಇದ್ದಿದ್ಕೆ ಡಾಕ್ಟರ್ನ ಬಂದ್ ನೋಡಿದ್ವಿ. ಇಲ್ಲಿ ಬಂದ್ ನೋಡಿದ್ಮೇಲೆ ಪಳನಿ ಡಾಕ್ಟರ್ ಚೆಕ್ ಮಾಡಿ ಔಷಧಿ ಕೊಟ್ರು. ಅದನ್ನ ತಗೊಂಡಾದ್ಮೇಲೆ ನಮ್ಗೆ ಎಲ್ಲ ಸರಿ ಹೋಯ್ತು, ಮಗುನೂ ಆಯ್ತು. ಡಾಕ್ಟರ್ ಪಳನಿ ಸರ್ ನೋಡಿದ್ಮೇಲೆ ಅವರು ನಮ್ಗೆ ಕೊಟ್ಟ ಟ್ರೀಟ್ಮೆಂಟಿಂದ ಈಗ ನಮಗೆ 1 ವರ್ಷದ ಹೆಣ್ಣು ಮಗು ಇದೆ. ನಮ್ಗೆ ಮದುವೆ ಆಗಿ 4 ವರ್ಷ ಆದ್ರೂ ಮಕ್ಳಿರ್ಲಿಲ್ಲ. ಎಲ್ಲಾ ಇಂಗ್ಲಿಷ್ ಮೆಡಿಸಿನ್ಸ್ನು ತಗೊಂಡಿದ್ದೆ, ಡಾಕ್ಟರ್ ಹತ್ರನೂ ತೋರ್ಸಿದ್ದೆ, ಏನೂ ಆಗ್ಲಿಲ್ಲ. ಆಮೇಲೆ ಇಲ್ಲಿಗ್ ಬಂದ್ವಿ. ಡಾಕ್ಟ್ರು 3 ತಿಂಗಳು ಔಷಧಿ ತಗೊಳ್ಳಿ ಅಂತ ಹೇಳಿದ್ರು, ಆದ್ರೆ 2.5 ತಿಂಗಳಿಗೆ ಆಗೋಯ್ತು, ಕ್ಲಿಕ್ ಆಯ್ತು. ಈಗ ತುಂಬಾ ಸಂತೋಷವಾಗಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಮಾರಿಮುತ್ತು. ನನಗೆ 7 ವರ್ಷದಿಂದ ಮಕ್ಕಳಿರಲಿಲ್ಲ. ನಾನು ತುಂಬ ಹಾಸ್ಪಿಟ್ಲ್ ನೋಡಿದ್ದೀನಿ, ತುಂಬ ಡಾಕ್ಟರ್ ಹತ್ರ ಹೋಗಿ ನೋಡಿದ್ದೀನಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ, ಏನೂ ಯೂಸ್ ಇಲ್ಲ. ಅದಾದಮೇಲೆ ನಾನು ಪಳನಿ ಸರ್ ವಿಡಿಯೋ ನೋಡಿ ಅವರನ್ನು ನೋಡಿದೆ. ಡಾಕ್ಟ್ರು ನನಗೆ 6 ತಿಂಗಳು ಟೈಮ್ ಕೊಟ್ಟರು. 6 ತಿಂಗಳಲ್ಲಿ 2 ತಿಂಗಳಲ್ಲೇ ನಮಗೆ ಮಗುವಾಯಿತು. ನನಗೆ ಸುಂದರವಾಗಿರೋ ಹೆಣ್ಮಗಳು ಹುಟ್ಟಿದಾಳೆ. ನಾವು ತುಂಬ ಸಂತೋಷವಾಗಿದ್ದೀವಿ. ನಾನು ಬ್ಯಾಂಗ್ಳೂರಲ್ಲಿ 5 ಹಾಸ್ಪಿಟ್ಲಿಗೆ ಹೋಗಿದ್ದೆ. 2 ಹಾಸ್ಪಿಟ್ಲಲ್ಲಿ ಏನೂ ವರ್ಕ್ ಆಗ್ಲಿಲ್ಲ. ಇಲ್ಲಿಗೆ ನಾವು ಟಿವಿಲ್ ನೋಡ್ಕೊಂಡು ಬಂದಿದ್ದು. ಆಮೇಲೆ ನಮಗೆ ಸಕ್ಸಸ್ ಆಯ್ತು. 3 ತಿಂಗಳಿಗೆ ಸಕ್ಸಸ್ ಆಯ್ತು. ಈಗ ನಮಗೆ ಒಂದೊಳ್ಳೆ ಗಂಡು ಮಗು ಆಗಿದೆ. 17 ವರ್ಷ ನಮಗೆ ಮಕ್ಕಳೇ ಆಗಿರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಆಗಿದ್ದು. ನೀವು ಇಲ್ಲಿಗೆ ಬನ್ನಿ. ನನ್ನ ಹೆಸರು ಜಯಕುಮಾರ್. ನಂಗೆ 9 ವರ್ಷದ ಮಕ್ಕಳಾಗಿರ್ಲಿಲ್ಲ. ನಾನು ನೋಡ್ದಿರೋ ಡಾಕ್ಟ್ರೇ ಇಲ್ಲ. ಎಲ್ಲ ಡಾಕ್ಟ್ರು ಸಾಧ್ಯನೇ ಇಲ್ಲ, ಆಗೋದಿಲ್ಲ ಅಂತ ಅಂತಿದ್ರು. ಕೊನೆಯದಾಗಿ ನಾನು ಪಳನಿ ಸರ್ನ ಭೇಟಿಯಾದೆ. ಅವ್ರು ಹೇಳಿದ ಒಂದೇ ಮಾತು, ನಾನು ಸರಿ ಮಾಡ್ತೀನಿ ಅಂತ. ನಾನು ಅವ್ರು ಕೊಟ್ಟಿರೋ ಎಲ್ಲ ಟ್ರೀಟ್ಮೆಂಟು ತಗೊಂಡೆ. ನನಗೆ 5 ತಿಂಗಳೇ ತುಂಬ ಒಳ್ಳೇದಾಯ್ತು. ಆಮೇಲೆ ಹೆಂಡತಿ ಪ್ರೆಗ್ನೆಂಟ್ ಆದ್ಲು. ನಂಗೆ ಎಷ್ಟೇ ದುಡ್ಡಿದ್ರು ನಮಗೆ ಮಕ್ಕಳಾಗಿಲ್ಲ ಅಂತ ತುಂಬ ಜನ ಮಾತಾಡ್ಕೊಂತಿದ್ರು. ಆಮೇಲೆ ಸರ್ ಹತ್ರ ಬಂದು ಮಾತಾಡಿದ್ವಿ. ಆಮೇಲೆ ಅವರು ಒಳ್ಳೆ ಟ್ರೀಟ್ಮೆಂಟೇ ಕೊಟ್ಟರು ನಮಗೆ. ನಾವು ತಗೊಂಡ್ವಿ. ಅದಾದ್ಮೇಲೆ ನಮ್ಗೆ ತುಂಬ ಸಂತೋಷ ಆಯ್ತು. ಈಗ ನಮ್ಗೆ ಮಗು ಆಗಿದೆ, ಹೆಣ್ಮಗು. ಇದಕ್ಕೆಲ್ಲ ಸರ್ ಟ್ರೀಟ್ಮೆಂಟ್ ಕಾರಣ. 7 ವರ್ಷ ನಮ್ ಮಗುನೇ ಇರ್ಲಿಲ್ಲ ಸಾ. ಔಷಧಿ ತಗೊಂಡ್ವಿ. 2.5 ತಿಂಗಳಿಗೆ ಇವರು ಕನ್ಸೀವ್ ಆಗ್ಬಿಟ್ರು ಸಾ. ನಮ್ಮ ಮಗಿನ ಜೊತೆಗೆ ನಾವು ತುಂಬಾ ಖುಷಿಯಾಗಿದ್ದೀವಿ ಸಾ. ನನ್ನ ಹೆಸರು ಭವಾನಿ. ನನಗ್ ಮದ್ವೆ ಆಗಿ 10 ವರ್ಷ ಆಯ್ತು. ಮಗು ಇರ್ಲಿಲ್ಲ. ನಾನ್ ಹೋಗದೆ ಇರೋ ಆಸ್ಪತ್ರೆ ಇರ್ಲಿಲ್ಲ. ಲಕ್ಷಾಂತರ ಖರ್ಚು ಮಾಡಿದ್ವಿ. ನಾನ್ ಯಾವ ಫಂಕ್ಷನ್ ಹೋದ್ರೂ ನನಗ್ ಮಗು ಇಲ್ಲ ಅಂತ ಅವಮಾನ ಮಾಡ್ಕೊಂಡೇ ಬರ್ತಿದ್ದೆ. ನಾನು ಎಲ್ಲಿ ಹೋದ್ರೂ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ನಿನ್ ಗರ್ಭದಲ್ಲಿ ಗಡ್ಡೆ ಕಟ್ಟಿದೆ ಅಂತ ಹೇಳಿ ನಮ್ಗೆ ತುಂಬಾನೇ ನೋವು ಕೊಡ್ತಾ ಇದ್ರು. ಆಮೇಲೆ ಪಳನಿ ಸರ್ನ ಟಿವಿಲ್ ನೋಡಿದ್ವಿ. ಇಲ್ಲಿಗ್ ಬಂದ್ಮೇಲೆ 5-6 ತಿಂಗಳಲ್ಲೇ ನೀವು ಕನ್ಸೀವ್ ಆಗ್ತೀರಾ ಅಂತ ಹೇಳಿದ್ರು. ಅವ್ರು ಹೇಳಿದ ಹಾಗೇನೆ ಎಲ್ಲಾನು ನಡೀತು. ಈಗ ಒಂದ್ ಮಗು ಹುಟ್ಟಿ ನಾವೆಲ್ಲ ತುಂಬಾ ಸಂತೋಷವಾಗಿದ್ದೀವಿ. ಈಗ ನಮ್ಮ ಅತ್ತೆ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡ್ತಾ ಇದೀವಿ. 5 ವರ್ಷದಿಂದ ಮಕ್ಳೇ ಇಲ್ಲ. ಎಲ್ಲಾ ಡಾಕ್ಟರ್ ಹತ್ರನೂ ಹೋಗಿದ್ವಿ. 3 ತಿಂಗಳು ಟೈಮ್ ಕೊಟ್ಟಿದ್ರು. ತಗೊಂಡು 2 ತಿಂಗಳಿಗೆ ಗರ್ಭ ನಿಂತು. ತುಂಬಾ ಖುಷಿಯಾಗಿದ್ದೀವಿ. ಮದುವೆ ಆಗಿ ಸ್ವಲ್ಪ ವರ್ಷ ನಮಗ್ ಮಕ್ಕಳೇ ಇರ್ಲಿಲ್ಲ. ಎಷ್ಟೋ ಡಾಕ್ಟರ್ಗಳ ಹತ್ರ ಹೋದ್ವಿ, ಆದ್ರೂ ನಮಗ್ ಮಕ್ಕಳೇ ಆಗ್ಲಿಲ್ಲ. ಆದ್ರೆ ನಾವ್ ಆಮೇಲೆ ಡಾಕ್ಟರ್ ಪಳನಿ ಅವ್ರನ್ನ ಭೇಟಿ ಮಾಡಿದ್ವಿ. ಡಾಕ್ಟರ್ ನಮ್ಗೆ 6 ತಿಂಗಳು ಔಷಧಿ ತಗೊಳಕ್ ಹೇಳಿದ್ರು. ಆದ್ರೆ ನಾವು 3 ತಿಂಗಳು ಕಂಟಿನ್ಯೂಸ್ ಆಗಿ ತಗೊಂಡ್ವಿ. ತಕ್ಷಣನೇ ಕನ್ಸೀವ್ ಆಯ್ತು. ಮತ್ತೆ ಈಗ ನಮ್ಗೆ ಒಂದು ಗಂಡ್ ಮಗುನು ಹುಟ್ಟಿದೆ. 4 ವರ್ಷ ನಮಗ್ ಮಕ್ಕಳೇ ಆಗಿರ್ಲಿಲ್ಲ. ನಾವು ಅಲ್ಲಿ ಇಲ್ಲಿ ಹೋದ್ವಿ. ಸರ್ ಅವ್ರ ಜಾಗ ಗೊತ್ತಾಗ ನಾವ್ ಇಲ್ಲಿಗೆ ಬಂದ್ವಿ. 6 ತಿಂಗಳಲ್ಲಿ ನಿಮಗೆ ಖಂಡಿತ ಮಗು ಆಗುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ಇವ್ರು ಕೊಟ್ಟಿದ್ ಟ್ರೀಟ್ಮೆಂಟ್ ತಗೊಂಡು 3 ತಿಂಗಳಲ್ಲಿ ನಾವು ಸಕ್ಸಸ್ ಆದ್ವಿ. ನಮಗೆ ಹೆಣ್ಮಗು ಆಗಿದೆ, ಚೆನ್ನಾಗಿದೀವಿ. ನಮಗೆ 3 ವರ್ಷದಿಂದ ಮಗು ಆಗಿರ್ಲಿಲ್ಲ. ಪೇಪರ್ನಲ್ಲಿ ಪಳನಿ ಸರ್ದು ಜಾಹೀರಾತ್ ನೋಡಿದ್ವಿ. ಆಮೇಲೆ 6 ತಿಂಗಳಲ್ಲಿ ಮಗು ಆಗತ್ತೆ ಅಂತ ಅವರೇ ಹೇಳಿದ್ರು. ಆದ್ರೆ 2 ತಿಂಗಳಲ್ಲಿ ಆಗೋಯ್ತು. 3 ತಿಂಗಳು ಅಂತ ಹೇಳಿದ್ರು, 2 ತಿಂಗಳಿಗೆ ಆಗೋಯ್ತು. 3 ತಿಂಗಳು ಕೊಟ್ಟಿದ್ರು, ಆದ್ರೆ ಅದ್ರೊಳಗೆ ಆಗೋಯ್ತು. ಅಷ್ಟ್ರೊಳಗೆ ಕನ್ಸೀವ್ ಆಗ್ಬಿಟ್ಟೆ. ಆಮೇಲೆ ಸರ್ ಏನ್ ಹೇಳಿದ್ರು ಅಂದ್ರೆ, ಫಸ್ಟ್ ಮಗು ಆಗತ್ತೆ, 2ನೇದು ತಾನಾಗೆ ಆಗತ್ತೆ ಅಂತ ಹೇಳಿದ್ರು. ಅದು ಹಂಗೆ ಸಕ್ಸಸ್ ಆಯ್ತು. ಸರ್ ಹೇಳ್ದಂಗೆ ಮೊದಲು ಹೆಣ್ಮಗು ಆಗತ್ತೆ ಅಂತ ಹೇಳಿದ್ರು, ಹಂಗೆ ಆಯ್ತು. ಆಮೇಲೆ ಸರ್ 2ನೇದು ಗಂಡ್ಮಗು ಆಗತ್ತೆ ಅಂತ ಹೇಳಿದ್ರು, ಅದು ಹಾಗೆ ಆಯ್ತು. ಗಂಡ್ಮಗುನೇ ಆಯ್ತು. ನೋಡಿ, ನಾನ್ ನಂಬಿ ಬಂದೆ. ನನಗೆ 30 ದಿನದಲ್ಲಿ ರಿಸಲ್ಟ್ ಸಿಕ್ತು. ಇವ್ರು ಏನ್ ಹೇಳ್ತಾರೋ ಅದನ್ನ ಕೇಳಿ ಅದನ್ನ ಹಾಗೆ ಮಾಡ್ದೆ. ಈಗ ನೋಡಿ, ಒಬ್ಬ ಗಂಡ್ಮಗು ಹುಟ್ಟಿದಾನೆ, ನಿಮ್ ಮುಂದೆನೆ ಇದಾನೆ. ಡಾಕ್ಟರ್ನ ಮೀಟ್ ಮಾಡಿದ್ವಿ. ಇವ್ರು ಹೇಳಿದ್ರು, ನಿಮ್ಗೆ 6 ತಿಂಗಳು ಟೈಮ್ ಕೊಡ್ತೀವಿ, ಮೆಡಿಸಿನ್ ತಗೊಳ್ಳಿ ಅಂದ್ರು. ಆದ್ರೆ ನಾವು 1.5 ತಿಂಗಳೇ ಮೆಡಿಸಿನ್ ತಗೊಂಡಿದ್ದು. ತಕ್ಷಣ ನಮ್ಗೆ ಮಗು ನಿಂತು. ನಾವೆಷ್ಟೋ ಖರ್ಚು ಮಾಡಿದ್ವಿ, ಆದ್ರೆ ಎಲ್ಲೂ ನಮ್ಗೆ ಮಗು ಆಗ್ಲೇ ಇಲ್ಲ. ಸರ್ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ 3 ತಿಂಗಳಿಗೆ ಆಗೋಯ್ತು. ಗೆಡ್ಡೆ ಫಾರ್ಮ್ ಆಗುತ್ತೆ, ಹೊಟ್ಟೆಲೆ ಗೆಡ್ಡೆ ಆಗತ್ತೆ, ಅಂದ್ರೆ ರಕ್ತ ಗೆಡ್ಡೆಗಳಾಗತ್ತೆ. ಅದು ತುಂಬಾ ಜನಕ್ಕಿದ್ರೆ ಮಕ್ಕಳ ಭಾಗ್ಯ ಮುಂದೆ ಹೋಗುತ್ತೆ. ಅದರಲ್ಲೇ ಇನ್ನೊಂದು ಗಡ್ಡೆ ಇದೆ, ಚಾಕ್ಲೇಸಿಸ್ ಅಂತ ಹೇಳ್ತಾರೆ. ಗಟ್ಟಿಯಾಗಿರುತ್ತೆ, ನೋಡಕ್ಕೆ ಚಾಕ್ಲೇಟ್ ತರ ಇರುತ್ತೆ, ಗಟ್ಟಿಯಾಗಿರುತ್ತೆ. ಆ ತರ ಇರೋ ಹೆಣ್ಮಕ್ಳಿಗೂ ಮಕ್ಕಳ ಭಾಗ್ಯ ಮುಂದೆ ಹೋಗುತ್ತೆ. ಆಗ ಒಂದು ಋತುಚಕ್ರ ಬರೋದ್ರಿಂದ ಏನೇನ್ ಸಮಸ್ಯೆ ಬರುತ್ತೆ? ಪಿಸಿಒಡಿ ಬರುತ್ತೆ, ಗರ್ಭಕೋಶ ಬೆಳೆಯೋದಿಲ್ಲ, ಗರ್ಭಕೊಳವೆ ಅಡಚಣೆ ಆಗಿರುತ್ತೆ, ಮೈ ದಪ್ಪ ಆಗುತ್ತೆ. ಇದೆಲ್ಲ ದೊಡ್ಡ ಪ್ರಾಬ್ಲಮ್. ಈ ಋತುಚಕ್ರ ಸರಿಯಾಗಬೇಕು ಅಂದ್ರೆ ಏನೇನ್ ಪರಿಹಾರ ಮಾಡ್ಬೇಕು ಅಂದ್ರೆ, ಏಜ್ ಅಟೆಂಡ್ ಆಗ್ಬಿಡುತ್ತೆ, ವಯಸ್ಸಿಗೆ ಬಂದ್ಬಿಡ್ತಾರೆ. ವಯಸ್ಸಿಗೆ ಬಂದ್ಮೇಲೆ ಅವ್ರಿಗೆ ರಕ್ತ ಸರಿಯಾಗಿ ಹೋಗ್ತಿದ್ಯೋ ಇಲ್ವೋ ಅಂತ ನೋಡ್ಬೇಕು.
ಸರಿಯಾಗಿ ಮೆನ್ಸಸ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ಇದನ್ನ ಯಾರು ನೋಡ್ಬೇಕು? ಪೇರೆಂಟ್ಸ್. ಖಂಡಿತವಾಗ್ಲೂ ನೋಡ್ಬೇಕು. ತಾಯಂದ್ರೆ ನಿಮ್ಮ ಹೆಣ್ಮಕ್ಳ ಸಮಸ್ಯೆ ಏನನ್ನೋದು ನಿಮಗೆ ಗೊತ್ತಿಲ್ದೇನೆ ನೋಡ್ಕೊಳ್ಳೋಣ ಬಿಡು ಅಂತ, ಮುಂದೆ ನೋಡ್ಕೊಳ್ಳೋಣ ಬಿಡು ಅಂತ ಹೇಳಿ ನಿಮ್ಮ ಮಗಳ ಜೀವನವನ್ನ ನೀವು ದಯವಿಟ್ಟು ಹಾಳು ಮಾಡ್ಬಿಡಿ. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಒಂದೊಂದು ಆಸ್ಪತ್ರೆಗೂ ತಿರುಗಾಡೋ ಕಷ್ಟ ಏನು ಅಂತ ನಿಮಗೆ ಗೊತ್ತು ಅಲ್ವಾ? ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡೆಲ್ಲ ತಗೊಂಡೋಗಿ ಖರ್ಚು ಮಾಡ್ತೀರಾ. ಲ್ಯಾಬಿಗೆ ಖರ್ಚು ಮಾಡ್ತೀರಾ, ಸ್ಕ್ಯಾನ್ಗೂ ಖರ್ಚು ಮಾಡ್ತೀರಾ, ಡಾಕ್ಟರ್ ಫೀಸ್ ಕೊಡ್ತೀರಾ, ಮೆಡಿಸಿನ್ ಫೀಸ್ ಕೊಡ್ತೀರಾ. ಇದೆಲ್ಲ ಕಷ್ಟಪಟ್ಟಿರೋ ನಿಮ್ಮ ದುಡ್ಡಿಂದಾನೆ ನೀವೆಲ್ಲ ಅದನ್ನ ಖರ್ಚು ಮಾಡಿ ನಿಮ್ಗೆ ಮನಸ್ಸು ನೋವು ಬೇರೆ ಉಂಟಾಗತ್ತೆ. ಆರಂಭದಲ್ಲೇನೆ ನಿಮ್ಮ ಮಗಳು ವಯಸ್ಸಿಗೆ ಬಂದ ಕೂಡ್ಲೇನೆ, ಮಗಳೇ ನಿನಗೆ ಸರಿಯಾಗಿ ಪೀರಿಯಡ್ಸ್ ಆಗ್ತಾ ಇದೆಯಾ ಅಂತ ಹಾಗಂತ ಖಂಡಿತವಾಗಿ ಕೇಳಬೇಕು. ಅದೇ ಹೆಣ್ಮಗಳಾಗಿದ್ರೆ, ಮಗಳೇ ನಿಮ್ಮ ತಂದೆ ತಾಯಿ ಹತ್ರ ಹೋಗಿ, ಅಮ್ಮ ನನಗೆ ಡೇಟ್ ಸರಿಯಾಗಿ ಆಗ್ತಾ ಇಲ್ಲ, ಸರಿಯಾಗಿ ನನಗೆ ಬ್ಲೀಡಿಂಗ್ ಬೇರೆ ಆಗ್ತಾ ಇಲ್ಲ ಹಂಗಂತ ನೀವು ಹೇಳಬೇಕು. ನೀವು ನಾಚಿಕೆ ಪಟ್ರೆ ತುಂಬಾ ಮುಂದೆ ತೊಂದರೆನೆ. ಅದರಿಂದ ದಯವಿಟ್ಟು ಹೆಣ್ಮಕ್ಳು ಏನ್ ಮಾಡ್ಬೇಕು ಅಂದ್ರೆ, ಪೇರೆಂಟ್ಸ್ ಹತ್ರ ಅಮ್ಮ ನನಗೆ ಬಂದು ಬ್ಲೀಡಿಂಗ್ ತುಂಬಾ ಕಮ್ಮಿ ಆಗ್ತಾ ಇದೆಯಮ್ಮ, ಹೊಟ್ಟೆ ತುಂಬಾ ನೋವ್ತಾ ಇದೆಯಮ್ಮ, ಸರಿಯಾಗಿ ಆಗ್ತಿಲ್ಲ ಅಂತ ಹೇಳಿದ್ರೇನೆ ಆ ತಾಯಿ ಏನ್ ಮಾಡ್ತಾಳೆ, ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡ್ಬೇಕು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಡಾಕ್ಟರ್ ಹತ್ರ ಹೋದ್ರೆ ಹೇಳ್ಬಿಡ್ತಾರೆ ಯಾಕಾಗಿ ನಿಮ್ಗೆ ಋತುಚಕ್ರ ತೊಂದರೆ ಆಗಿದೆ ಅಂತ. 2 ಹಾರ್ಮೋನ್ ಬಂದು ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟು. ನಿಮ್ಗೆ 2 ಹಾರ್ಮೋನ್ ಇಂಪಾರ್ಟೆಂಟು. ಒಂದು FSH ಹಾರ್ಮೋನ್, ಇನ್ನೊಂದು AMH ಹಾರ್ಮೋನ್ಸ್ ಅಂತ ಹೇಳ್ತಾರೆ. ಈ ಹಾರ್ಮೋನ್ಸ್ ಬಂದು ಹೆಣ್ಮಕ್ಳಿಗೆ ಸ್ವಾಭಾವಿಕವಾಗಿ ಸ್ರವಿಸ್ತದೆ. ಇದನ್ನೇನು ಮಾತ್ರೇನೋ ಲೇಹಾನೋ ಔಷಧಿಯಿಂದನೋ ಉತ್ಪತ್ತಿ ಮಾಡೋದಲ್ಲ. ಅಂತ ಹಾರ್ಮೋನ್ ಅಲ್ಲ, ಅದಾಗೆ ಉತ್ಪತ್ತಿ ಆಗತ್ತೆ. ಸ್ವಾಭಾವಿಕವಾಗಿ ಉತ್ಪತ್ತಿ ಆಗ್ಲಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ತಗೊಂಡು ಉತ್ಪತ್ತಿ ಮಾಡಬಹುದು. ಹಂಗಾಗಿ 13-14 ವಯಸ್ಸಿಗೆ ಹೆಣ್ಮಕ್ಳು ಹೇಳಿಲ್ಲ ಅಂದ್ರೆ ಏನಾಗತ್ತೆ? ಮದುವೆ ಆದ್ರೆ ಸರಿಯಾಗತ್ತೆ ಅಂತ ಕೆಲವು ಪೇರೆಂಟ್ಸ್ಗಳ ವಾಡಿಕೆ ಇದೆ. ಹೆಣ್ಮಕ್ಳಿಗೆ ಮದುವೆ ಮಾಡಿದ್ರೆ ಈ ಸಮಸ್ಯೆಗೆ ಬಗೆಹರಿಯತ್ತೆ ಹಾಗಂತ ತಿಳ್ಕೊತೀರಾ. ದಯವಿಟ್ಟು ಹಂಗ್ ಬೇಡ. ಮದುವೆ ಮಾಡಿದ್ರೆ ಗಂಡನಿಗೆ ತುಂಬಾ ನೋವಾಗೋದು. ಗಂಡನ ನೋವು ಒಂದ್ ಕಡೆ ಇದ್ರು ಮಕ್ಕಳ ಭಾಗ್ಯ ಇಲ್ವಾ ಅಂತ ಹೆಣ್ಮಗುನ ಕೇಳ್ತಾರೆ. ಈಗ ಮದುವೆ ಆದ್ರೆ ಏನಂತ ಕೇಳ್ತಾರೆ? ಆಸ್ತಿ ಪಾಸ್ತಿ ಕೇಳೋದಿಲ್ಲ. 3 ತಿಂಗಳಾಯ್ತು, 4 ತಿಂಗಳಾಯ್ತು, 3 ತಿಂಗಳು 5 ತಿಂಗಳು ಆದ್ ಕೂಡ್ಲೆ ಎಷ್ಟ್ ತಿಂಗಳಾಯ್ತು ಅಂತ ಕೇಳ್ತಾರೆ. 3-4 ವರ್ಷ ಆದ್ಮೇಲೆ ಎಷ್ಟು ಮಕ್ಕಳು ಅಂತ ಕೇಳ್ತಾರೆ. ನಿಮ್ ಮಕ್ಕಳು ಎಲ್ಲಿ ಓದ್ತಿದ್ದಾರೆ ಅಂತ ಕೇಳ್ತಾರೆ. ಮಕ್ಕಳೇ ಇಲ್ಲ ಅಂದಾಗ ಹೆಣ್ಮಗುಗೆ ಎಷ್ಟು ನೋವಾಗತ್ತೆ, ಎಷ್ಟು ಕಷ್ಟ ಆಗತ್ತೆ ಅಂತ ಯೋಚನೆ ಮಾಡ್ಬೇಕು. ಅದಕ್ಕೆ ದಯವಿಟ್ಟು ಋತುಚಕ್ರ ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಮಕ್ಕಳ ಜೊತೆ ಜೀವನ ಮಾಡ್ಬೇಕೆಂಬ ಆಸೆ ಪಟ್ಟು ಮಕ್ಕಳೇ ಇಲ್ದೆ ಇರೋ ದಂಪತಿಗಳೇ ಚಿಂತೆ ಬಿಡಿ. ಮಕ್ಕಳ ಭಾಗ್ಯ ಪಡೆಯಲು ಒಂದೇ ಒಂದು ಪರಿಹಾರ ಏನಂದ್ರೆ ಅದು ಒಂದೇ ಜಾಗ, ಶ್ರೀ ಅರುಣಾಚಲೇಶ್ವರ ಹರ್ಬಲ್ ಕೇರ್ ಪ್ರೈವೇಟ್ ಲಿಮಿಟೆಡ್. ಮಕ್ಕಳ ಭಾಗ್ಯ ಇಲ್ದೆ ಇರೋ ಹೆಣ್ಣು ಮಕ್ಕಳಿಗೆ ಒಂದೇ ಪರಿಹಾರ: ಮುಟ್ಟಿನ ಅಸ್ವಸ್ಥತೆ, ಗರ್ಭಕೋಶ ಸಮಸ್ಯೆಗಳು, ಸ್ತನ ಬೆಳವಣಿಗೆಯ ಕೊರತೆ, ಫಾಲೋಪಿಯನ್ ಟ್ಯೂಬ್ ಸಮಸ್ಯೆಗಳು, ಗರ್ಭಕೋಶದಲ್ಲಿ ಗಡ್ಡೆಗಳು, PCODಯಲ್ಲಿ ನೀರಿನ ಸಮಸ್ಯೆ, ಫೈಬ್ರಾಯ್ಡ್ ಅನ್ನೋ ಗಡ್ಡೆಗಳು, ಚಾಕ್ಲೇಟ್ ಗುಳ್ಳೆಗಳು, ಯೋನಿ ಡಿಸ್ಚಾರ್ಜ್, ಥೈರಾಯ್ಡ್, ಹೆಚ್ಚಿನ ರಕ್ತಸ್ರಾವ, ಹೊಟ್ಟೆ ನೋವು, ಬೆನ್ನೋವು, ಗರ್ಭಕೋಶದಲ್ಲಿ ಕ್ರಿಮಿಗಳು, ತೂಕ ಕಡಿಮೆಯಾಗುವುದು, ತೂಕ ಹೆಚ್ಚಾಗುವುದು, ಗರ್ಭಕೋಶ ಚಿಕ್ಕದಾಗಿರುವುದು, ತಡವಾಗಿ ಪ್ರೌಢಾವಸ್ಥೆ, ಕಡಿಮೆ ರಕ್ತ ಪ್ರಮಾಣ, ಮಾನಸಿಕ ಒತ್ತಡ, ಈ ತರ ಹೆಣ್ಣು ಮಕ್ಕಳ ಸಮಸ್ಯೆಗಳಿಗೆ ಮಕ್ಕಳ ಭಾಗ್ಯ ಪಡೆಯಲು ಒಂದೇ ಒಂದು ಪರಿಹಾರ ನಮ್ಮ ಅರುಣಾಚಲೇಶ್ವರ ಹರ್ಬಲ್ ಕೇರ್. ಗಂಡಸರ ವೀರ್ಯಾಣು ಸಮಸ್ಯೆಗಳಿಗೆ ಕಾರಣ ಏನಂದ್ರೆ ಜೈವಿಕ ಅಣುಗಳು, ವೀರ್ಯಾಣು ಅಣುಗಳ ಸಮಸ್ಯೆ, ವೀರ್ಯಾಣುಗಳ ಕೌಂಟ್ 0, ಮೂತ್ರಕೋಶದಲ್ಲಿ ಅಡೆತಡೆ, ವೆರಿಕೋಸ್, ಹಾರ್ಮೋನ್ ಸಮಸ್ಯೆ, ನೀರುಗುಳ್ಳೆ ರೋಗದಿಂದ ಬರುವ ಸಮಸ್ಯೆಗಳು, ನರ ಅಸ್ವಸ್ಥತೆ, ಕುಡಿಯುವ ಅಭ್ಯಾಸ, ಸಿಗರೆಟ್ ಸೇದುವುದು, ಮಾನಸಿಕ ಒತ್ತಡ, ಈ ತರ ಸಮಸ್ಯೆಗಳಿಂದ ಬಳಲುತ್ತಿರುವ ಗಂಡಸರಿಗೆ ಮಕ್ಕಳ ಭಾಗ್ಯ ಪಡೆಯಲು ಒಂದೇ ಒಂದು ಪರಿಹಾರ. ಸಾವಿರಾರು ಜನರಿಗೆ ಮಕ್ಕಳ ಭಾಗ್ಯ ಕರುಣಿಸಿದ ಅದೃಷ್ಟವಾದ ಕೈ ನಿಮ್ಮ ವೈದ್ಯರಾದ ಲಯನ್ ಡಾಕ್ಟರ್ ಎಂ ಪಳನಿ. ಸಂಪರ್ಕಿಸಬೇಕಾದ ವಿಳಾಸ: ಗ್ರ್ಯಾಂಡ್ ಮೆಜೆಸ್ಟಿಕ್ ಮಾಲ್, ನಂಬರ್ 12, ಸೆಕೆಂಡ್ ಕ್ರಾಸ್, ಫಸ್ಟ್ ಫ್ಲೋರ್, ಆಫೀಸ್ ನಂಬರ್ 6, ಅಪೋಸಿಟ್ ಗುಬ್ಬಿ ವೀರಣ್ಣ ಥಿಯೇಟರ್, ಗಾಂಧಿನಗರ, ನಿಯರ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್, ಬೆಂಗಳೂರು 560009. ಮೊಬೈಲ್ ಸಂಖ್ಯೆ 9760056006 7026000076.